आप देख रहे हैं सेवन न्यूज। मैं आपके साथ मोहम्मद सलमान जुनैदी। बीजापुर नगर विधायक बसवनगौड़ा पाटिल यत्नाल के खिलाफ एक प्रेस कॉन्फ्रेंस करके यमसी मुल्ला और अब्दुल रजाक भारती ने किए कई खुलासे। जैसे कि पिछले दिनों बीजापुर नगर विधायक बसवनगौड़ा पाटिल यत्नाल ने मुस्लिम महिलाओं को लेकर और सांसद में कादरी वकील को लेकर जो बात की थी, उसे लेकर जो है बीजापुर शहर के एक निजी होटल में एक प्रेस कॉन्फ्रेंस को संबोधित करते हुए यमसी मुल्ला और एक्स कॉर्पोरेटर अब्दुल रजाक भारती ने अपना आक्रोश जताते हुए एमएलए यत्नाल को लेकर जो है कई खुलासे किए हैं। इस प्रेस कॉन्फ्रेंस के दौरान यमसी मुल्ला और एक्स कॉर्पोरेटर अब्दुल रजाक भारती ने एमएलए यत्नाल को लेकर क्या कुछ कहा है, सुनिए। ನನ್ನ ಆತ್ಮೀಯ ಗೌರವಾನ್ವಿತ ಪತ್ರಕರ್ತ ಮಿತ್ರರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ತಮ್ಮೆಲ್ಲರಿಗೂ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಈ ವೇದಿಕೆ ಮೇಲೆ ಇರುವ ಎಲ್ಲ ಮುಖಂಡರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ। ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾಗಿರುವಂತಹ ಎಂಸಿ ಮುಲ್ಲಾ ಸಾಹೇಬರು ಉಪಸ್ಥಿತರಿದ್ದಾರೆ। ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಹಿರಿಯ ಮುಖಂಡರಾಗಿರುವಂತಹ ಅಬ್ದುಲ್ ರಜಾಕ್ ವರ್ತಿ ಸಾಹೇಬರು ಕೂಡ ಉಪಸ್ಥಿತರಿದ್ದಾರೆ। ಮತ್ತೊಮ್ಮೆ ಇವರೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರಿ ಪತ್ರಿಕಾಗೋಷ್ಠಿಯನ್ನು ಎಂಸಿ ಮುಲ್ಲಾ ಸರ್ ಅವರು ನಡೆಸಿಕೊಳ್ಳಬೇಕು ಅವರಿಗೆ ಕೇಳಿಕೊಳ್ಳುತ್ತೇನೆ। ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದ್ರೆ, ಮೊಟ್ಟ ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದ್ರೆ, ನಮಗೆ ಗೊತ್ತಿದ್ದ ಹಾಗೆ ಮಾನ್ಯ ಯತ್ನಾಳ್ ಅವರು ಮೊನ್ನೆ ವಿಧಾನಸಭೆಯಲ್ಲಿ ಕಾದ್ರಿ ವಕೀಲರ ಬಗ್ಗೆ ಕೆಲವು ಪ್ರಸ್ತಾಪಗಳನ್ನು ಹೇಳಿ ಅವರ ಎಡಿಜಿಪಿ ಹುದ್ದೆಯನ್ನು ತಕ್ಷಣದಿಂದ ವಜಾ ಮಾಡಬೇಕಂತ ಹೇಳಿ ಒಂದು ಕಠೋರವಾಗಿ ಗಂಭೀರವಾಗಿ ಮತ್ತು ಧರಣಿ ಬಾವಿಯಲ್ಲಿ ಹೋಗಿ ಧರಣಿ ಕೂರ್ತೀನಿ ಅಂತೇಳಿ ಹೋಗಂತ ಸಂದರ್ಭ ಕೂಡ ಬಹಳ ದಿಗ್ವಿಜಯವಾಗಿ ಮಾಡಿದ್ದು। ಒಬ್ಬ ಹಿರಿಯ ರಾಜಕಾರಣಿಯಾಗಿ, ಒಬ್ಬ ಕೇಂದ್ರ ಮಂತ್ರಿಯಾಗಿ, ಹಲವಾರು ಬಾರಿ ಶಾಸಕರು, ಸಂಸದರಾಗಿ ಒಂದು ಸಂಸದೀಯ ಯಾವ ರೀತಿಯಲ್ಲಿ ನಡವಳಿಕೆಗಳು, ಯಾವ ರೀತಿ ಪ್ರಶ್ನೆ ಕೇಳಬೇಕು, ಯಾವ ರೀತಿ ಯಾವ ಬಗ್ಗೆ ಎದರ ಬಗ್ಗೆ ಪ್ರಶ್ನೆ ಕೇಳಬೇಕು ಅಷ್ಟು ಕೂಡ ಜ್ಞಾನ ಇಲ್ಲದಂತ ಒಬ್ಬ ಶಾಸಕ ಈ ಬಿಜಾಪುರಕ್ಕೆ ಅದನ್ನಂದ್ರೆ ಎಲ್ಲರಿಗೂ ನಮಗೆಲ್ಲರಿಗೂ ನಾಚಿಕೊಳ್ಳುವಂತ ಸಂಗತಿ। ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ, ಈ ವಿಷಯನೂ ಒಂದು ದೊಡ್ಡ ವಿಷಯ ಅಲ್ಲ ಇದು। ಯಾಕಂದ್ರೆ ಈ ಬಹಳಷ್ಟು ಗಂಭೀರವಾದಂತಹ ವಿಷಯಗಳು ವಿಜಯಪುರ ನಗರದಲ್ಲಿ, ನಗರದ ಮತಕ್ಷೇತ್ರದ ಜನರಿಗೆ, ಮತದಾರರಿಗೆ ಈಗಾಗಲೇ ದೊಡ್ಡ ಮಳೆ ಬಂದು ಇಡೀ ವಿಜಯಪುರದ ಎಲ್ಲ ನಗರಗಳಲ್ಲಿ ಮನೆಗಳಲ್ಲಿ ನೀರು ಹೊಕ್ಕಿ ಸಾಕಷ್ಟು ಜನ ತತ್ತರಿಸಿ ಹೋಗಿದ್ದಾರೆ। ಇಂಥ ಒಂದು ಗಂಭೀರ ವಿಷಯಗಳನ್ನು ಬಿಟ್ಟು ಇವತ್ತು ಹೋಗಿ ಒಂದು ಕಾಯ್ದೆ ವಕೀಲ ಬಗ್ಗೆ, ಒಂದು ಹುದ್ದೆ ಬಗ್ಗೆ ಹೋಗಿ ಪ್ರಸ್ತಾವ ಮಾಡ್ತಾರೆ ಅಂದ್ರೆ ಬಹಳ ನಾಚಿಕೆ ಸಂಗತಿ। ಇವತ್ತು ಜನ ಕೆಲವೊಂದು ದೃಶ್ಯ ಮಾಧ್ಯಮಗಳನ್ನ ನೋಡೇವು, ಪತ್ರಿಕಾ ಮಾಧ್ಯಮಗಳನ್ನ ನೋಡಿದ್ದೇವೆ ನಾವು। ಈ ಒಂದು ಸತತವಾಗಿ ಅತಿವೃಷ್ಟಿಯಿಂದ ಮಳೆ ಬಂದ್ರಿಂದ ನಗರದ ಎಲ್ಲ ಮತದಾರರು ಇವತ್ತು ಎಲ್ಲ ಅಂದ್ರೆ ಹಿಂದೂ ಆಗಲಿ ಮುಸಲ್ಮಾನರಾಗಲಿ ಎಲ್ಲ ಮತದಾರರು, ಎಲ್ಲ ನಗರದ ಜನರಿಗೆ ಬಹಳಷ್ಟು ತೊಂದರೆಗಳು ಆಗಿದ್ದಾವೆ। ಇದು ಒಂದೇ ಸಲ ಅಲ್ಲ, ಸತತವಾಗಿ ಇದು ಎಷ್ಟು ಸಲ ಮಳೆ ಬರ್ತಾ ಇದೆ ಅಷ್ಟು ಸಲ ಎಲ್ಲ ತಾವು ಕೂಡ ಮಾಧ್ಯಮದವರು ಆ ಸ್ಥಳಕ್ಕೆ ಹೋಗಿ ತಾವು ಕೂಡ ಸುದ್ದಿ ಮಾಡಿದ್ದಾರೆ। ಇಂಥ ಎಲ್ಲ ವಿಷಯಗಳನ್ನು ಬಿಟ್ಟು ಇವತ್ತು ಇಂಥ ಒಂದು ಈಗ ನಗರ ಜನ ಇಷ್ಟೆಲ್ಲ ತೊಂದರೆಗಳು ಈಡಾಗಿದ್ರು ಕೂಡ ಇಂಥ ಮಹತ್ವದ ವಿಷಯಗಳನ್ನು ಬಿಟ್ಟು ಇವತ್ತು ಹೋಗಿ ಒಂದು ಕಾದ್ರಿ ವಕೀಲ ಬಗ್ಗೆ ಹೋಗಿ ವಜಾ ಮಾಡಿರ್ಲಿಕ್ಕೆ ನಾನು ಧರಣಿ ಕೊಡ್ತೀನಿ, ಇವತ್ತು ಮಾಡಿಲ್ಲ ಅಂತ ಹೇಳಿದ್ರೆ ಇದು ಭಾಳ ನಾಚಿಕೆ ಸಂಗತಿ। ನಾನು ಇವತ್ತು ಹೇಳ್ಬೇಕಾದ್ರೆ ಒಂದು ಉದಾಹರಣೆ ಕೊಡ್ತೀನಿ। ದಿವಂಗತ ML ಉಸ್ತಾದ್ ಅವರು ಶಾಸಕರಿದ್ದಾಗ ವಿಧಾನಸಭೆಯಲ್ಲಿ ಅವರು ಬೊಬ್ಬೆ ಹಾಕಿದ್ರು, ನಮಗೆಲ್ಲರಿಗೂ ಗೊತ್ತಿರ್ಬೋದು। ಯಾಕೆ ಅವರು ಬೊಬ್ಬೆ ಹಾಕಿದ್ರಂದ್ರ, ಮಾನ್ಯ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ದಿವಂಗತ ML ಉಸ್ತಾದ್ ಅವರು ಇದ್ದಾಗ
ಅವರೆಲ್ಲ ಹೋಗಿ ವಿಧಾನಸಭೆಯಲ್ಲಿ ಹೋಗಿ ಮೇಲೆ ವಿಧಾನಸಭೆಯಲ್ಲಿ ನಿಂತು ಒಳಗಡೆ ಬೊಬ್ಬೆ ಹಾಕ್ಲಕ್ ಶುರು ಮಾಡಿದ್ರು. ಇಡೀ ಮುಖ್ಯಮಂತ್ರಿಗಳು ಇಡೀ ಸದನವನ್ನೇ ಗಾಬರಿ ಆಗ್ಬಿಡ್ತಾವ. ಯಾಕೆ ಬೊಬ್ಬೆ ಹಾಕ್ಲಾಕತ್ತಾರ ML ಉಸ್ತಾದ ಬಿಜಾಪುರ ನಗರ ಶಾಸಕರು ಅಂತೇಳಿ. ಅವಾಗ ಜನ ಕೇಳಿದಾಗ ಅವ್ರು ಪ್ರಸ್ತಾಪ ಮಾಡಿದ್ರು, ಇಲ್ಲ ನನ್ನ ನಗರದ ಜನತೆಗೆ ಕುಡಿಲಾಕ ನೀರಿಲ್ಲ. ಅವಾಗ ಏನದ ಇಂಥ ಒಂದು ಪ್ರಸ್ತಾಪ ಅವರು ತಾನು ಬೊಬ್ಬೆ ಹಾಕಿ ಅಂದ್ರೆ ಬೇರೆ ನಾವು ಜವಾರಿ ಭಾಷೆ ಒಳಗೆ ಬೈಕೊಂಡ್ರು ಅವ್ರು. ಏನು ಈ ರೀತಿ ಲಭೋ 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 ಅಂತ ಹೋಗಿ ಇಡೀ ವಾಯ್ಸ್ ಎಲ್ಲ ಕೂಡಿ ಇಡೀ ಗಾಬರಿ ಆಗಿ ಸ್ಪೀಕರ್ ಆಗಲಿ ಮುಖ್ಯಮಂತ್ರಿಗಳು ಇಡೀ ಸದನವನ್ನೇ ಗಾಬರಿ ಆಗಿಬಿಡ್ತಾವ. ಇಂಥ ಒಂದು ವಿಷಯ ನಮ್ಮ ನಗರದ ವಿಷಯ ಬಂದಾಗ ಹಿಂದಿನ ಶಾಸಕರಾಗಲಿ ಜನಪ್ರತಿನಿಧಿಗಳಿಗೆ ಬಹಳಷ್ಟು ವಿಷಯ ಪ್ರಸ್ತಾಪ ಮಾಡುತ್ತ ನಾವು ಸಾಕಷ್ಟು ನಾವು ನೋಡ್ತಾ ಇದ್ದೇವೆ. ಆಯಾ ತಮ್ಮ ಮತಕ್ಷೇತ್ರದ ವಿಷಯ ಗಂಭೀರವಾಗಿ ಬಂದಾಗ ಪ್ರಸ್ತಾಪ ಮಾಡುವಂತ ಸಂದರ್ಭ ನಮ್ಮ ಹುಡುಗಿಯರು ಹೇಳಿ ಇದು ಇಷ್ಟೆಲ್ಲ ಇದ್ರು ಸಹಿತ ಒಂದು ಕಾದಿರಿ ವಕೀಲರ ಬಗ್ಗೆ ಅಲ್ಲ ಪ್ರಸ್ತಾಪ ಮಾಡಲಿ, ಆದ್ರೆ ಅದ್ರ ಬಗ್ಗೆ ಒಂದು ಅಭ್ಯಾಸ ಕೂಡ ಮಾಡಬೇಕು. ಒಬ್ಬ ADGP ಒಂದು ಹುದ್ದೆಗೆ ವಜಾ ಮಾಡಬೇಕಾದ್ರೆ ಅದೆಲ್ಲ ಇನ್ನೊಂದು ಒಬ್ಬ ಶಾಸಕನಾಗಿ ಅಸೆಂಬ್ಲಿಯಲ್ಲಿ ತಪ್ಪು ಮಾಹಿತಿ ನೀಡೋದ್ರಿಂದ ಏನಾಗ್ತದಂದ್ರೆ ಜವಾಬ್ದಾರಿಯಿಂದ ಅದಕ್ಕೆ ನಾನು ಮಾನ್ಯ ಸಭಾಪತಿಯಲ್ಲಿ ವಿನಂತಿ ಮಾಡ್ತೀನಿ. ಮೊದಲು ಏನದಂದ್ರ ಈ ADGP ಅವರು ವಜಾ ಮಾಡೋದು ಮುಂದಿನ ಇದು ವಿಚಾರ. ಅವ್ರೇನು ಪ್ರಸ್ತಾಪ ಮಾಡಿದ್ರು, ಕಾದಿರಿ ವಕೀಲ ಅಂತ ಒಬ್ಬ ವ್ಯಕ್ತಿ ಈ ರೀತಿ ADGP ಮಾಡಿದ್ರಿ, ನೀವು ಕಾನೂನು ಬಾಹಿರವಾಗಿ ಮಾಡಿದ್ರಿ ಅದಕ್ಕೆಲ್ಲ ಹೇಳಿದ್ರು. ಕಾನೂನು ಬಾಹಿರ ಅಂದ್ರೆ ಅವರೊಬ್ಬ ಗಡೀಪಾರ ಆಗಿದ್ದ ವ್ಯಕ್ತಿ ಅಂತ ಹೇಳಿದ್ರು. ಈಗ ಗಡೀಪಾರಾದಂಥ ವ್ಯಕ್ತಿ ದೇಶದ ಗೃಹ ಮಂತ್ರಿನೇ ಅಮಿತ್ ಶಾ ಆಗ್ಯಾನ. ADGP ದೊಡ್ಡ ಮಾತಲ್ಲ. ಏನು ಒಂದು ಗಡೀಪಾರಾದಂಥ ವ್ಯಕ್ತಿ ಇವತ್ತು ಇಡೀ ರಾಷ್ಟ್ರದ ಗೃಹ ಮಂತ್ರಿ ಆಗಿ ಅಂತ ಹುದ್ದೆಗೆ ಕೂತಾಗ ಉನ್ನತದ ಹುದ್ದೆಗೆ ಅಮಿತ್ ಶಾ. ಮತ್ತು ಈಗ ಇವರಿಗೆ ಇಂಥ ಗಡೀಪಾರ ಆದ್ರೂ ಗಡೀಪಾರ ಆಗಿದ್ದ ಬಗ್ಗೆನೂ ಕೂಲಂಕಷವಾಗಿ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಲ್ಲ, ಏನೈತೆ ಅನ್ನೋದು. ಈ ಗಡೀಪಾರ ಆದಂಥ ವಿಷಯ ಏನಿತ್ತು, ಅದು ಏನಾಗ್ಯದ ಅನ್ನೋ ಬಲ್ಲಿ ಎಲ್ಲ ದಾಖಲೆಗಳು ನಾವು ತೊಗೊಂಡು ಬಂದಿದ್ದೇವೆ. ಅಂದ್ರೆ ಎಲ್ಲ ಕೇಸ್ಗಳು ಇವತ್ತು ಏನಾಗ್ಯದ ಅಂದ್ರೆ ಡಿಸ್ಮಿಸ್ ಆಗಿದ್ದ ಕೇಸ್ ಅದಾವ, ಕೆಲವು ಖುಲಾಸೆ ಆಗಿದ್ದು ಇಂದು 2 ಕೇಸ್. ಅವ್ರು ಮುಖ್ಯವಾದಂತ ಏನು ಮಾಡ್ಯಾರು, ಒಂದು ಏನೊಂದು ಅಟ್ರಾಸಿಟಿ ಕೇಸ್ ಬಗ್ಗೆ SC ಮಹಿಳೆ ಮೇಲೆ ಒಂದು ಹಲ್ಲೆ ಮಾಡಿ ಅವ್ರ ಮೇಲೆ ಇದು ಮಾಡಿದ್ದು ದೊಡ್ಡ ಬಹಳ ಒಂದು ಹೇಳಿದ್ರು. ಸ್ಪಷ್ಟವಾದಂತ ಇಲ್ಲಿ ಒಂದು ಏನಂದ್ರೆ ಇದು ಅವರು ಬಿಜೆಪಿ ಶಾಸಕರಿದ್ದ ಈ ಕೇಸು ಕೂಡ ಮಾಡ್ಲಿಕ್ಕೆ ಹುನ್ನಾರ ಮಾಡಿದ್ದಂತ ಅವ್ರ ನಗರ ಖಾತೆ 14 ಇದು ಮಾಡಿಸಿದ್ರು. ಅದನ್ನು ಎಲ್ಲ ಅವ್ರಿಗೆ ಗುರ್ತದ. ಈ ರೀತಿ ಮುಂದೆ ಆ ಮಹಿಳೆ ಕೋರ್ಟ್ ಒಳಗೆ ಏನ್ ಹೇಳ್ತಾರಂದ್ರೆ ಏನು ಅವ ಏನ್ ಹೇಳ್ತಾರ, ನಾನು ಏನ್ ಕೇಳಿದ್ರಿ ದಿನಾಂಕ 16/2/24 ಸಾಕ್ಷಿಗೆ ಪ್ರಮಾಣ ವಚನ ಮಹಿಳೆಗೆ ನ್ಯಾಯಾಲಯ ಒಳಗೆ ಕರೆದಾಗ ಅವ್ರೇನಂತ, ನಾನು ಇವರಿಗೆ ನೋಡೇ ಇಲ್ಲ, ಇವರಿಂದ ಯಾವ ತರದ್ದು ನನಗೆ ಏನೋ ತೊಂದರೆನೇ ಆಗಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಏನಾಗಿ ಹೇಳ್ತಾರೆ. ಇವರಷ್ಟು ದೊಡ್ಡ ಒಂದು ಕರ್ಕೊಂಡು ಹೋಗಿ ಹೊಡೆದ್ರು, ಇದು ಮಾಡಿದ್ರು, ಅಲ್ಲಿ ಹೋಗಿ ನನಗೆ ಗಾಡಿಯಾಗ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, ಎಲ್ಲ ರೀತಿಯಿಂದ ಕೇಸ್ ಮಾಡ್ತಾರೆ. ಆ ಕೇಸ್ನು ಕೂಡ ಸೆಟ್ ಅಸೈಡ್ ಆಗಿ ಅದು ಪಾಸ್ ಆಗಿದೆ. ಆ ಕೇಸ್ ಏನಂದ್ರೆ ಅದು ಕೇಸ್ ನಂಬರ್ ಏನದ ಸ್ಪೆಷಲ್ ಕೇಸ್ SC/ST ನಂಬರ್ 18/2022. ಇದು ಏನಾಗ್ಬಿಟ್ಟಿದೆ ಈ ಕೇಸ್ ಆರ್ಡರ್ ಆಗಿಬಿಟ್ಟಿದೆ. ಏನ್ರಿ ಎಕ್ಸ್ಟಿಂಗ್ ಏನದು ಸೆಕ್ಷನ್ 2 ಅಲ್ಲಿ ಡಿಸ್ಚಾರ್ಜ್ ಮ್ಯಾಟರ್ ಇದು ಒಂದು ಹೇಳಿದೆ ನಿಮ್ಗೆ. ಇಂಥ ಇನ್ನೊಂದು ಏನಂದ್ರೆ ಇದು ಆಯ್ತು. ಈ ಗಡೀಪಾರ್ದು ಹೇಳ್ತೀನಿ, ಗಡೀಪಾರ್ ಆಗಿದ್ದು ಅಸಿಸ್ಟೆಂಟ್ ಕಮಿಷನರ್ ಮಾಡಿದಾರಲ್ಲ ಅದನ್ನು ಕೂಡ ಕಾಶ್ ಆಗ್ಯದ. ಅಂದ್ರೆ ಅವ್ರೇನು ಪ್ರಸ್ತಾಪ ಮಾಡಿರೋ ವಿಷಯಗಳು ಅದ್ರ ಬಗ್ಗೆ ನಿಮಗೆ ಹೇಳಕತ್ತೀನಿ. ಮುಖ್ಯವಾದಂತ ಏನು ಹೈಲೈಟ್ ಮಾಡಿದ್ರು, ಒಂದು SC ಮಹಿಳೆ ಮೇಲೆ ಇದಾಗಂತ ಕೇಸ್, ಒಂದು ಇನ್ನೊಂದು ಏನದ ಗಡೀಪಾರ್ ಮಾಡೋಂಥ ಕೇಸ್. ಗಡೀಪಾರ್ ಒಳಗೆ ಏನಾಗಿದೆ ಅದು ಕೇಸ್ನು ಕೂಡ ಏನಾಗ್ಯದ, ಅದನ್ನು ಕ್ವಾಶ್ ಆಗ್ಯದ. ಪ್ರಿಸಿಡೆನ್ಸ್ ಇನ್ಸ್ಟಿಟ್ಯೂಟ್ ಅಗೇನ್ಸ್ಟ್ ಅವ್ರಿಗೆ ಏನು ಮಾಡಿದ್ರು, ಪ್ರಿಸಿಡೆನ್ ಗಡೀಪಾರ್ CR 2021 ಈಸ್ ಕ್ವಾಶ್ ಏನ್ರಿ ಇದು. ಮತ್ತು ಈ ರೀತಿ ಎಲ್ಲ ಈಗ ಏನಾಗಿದೆ. ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಇದು ಒಂದು ಕೇಸ್ ಗಡೀಪಾರ್ ಹೇಳಿದ್ರು, SC ಮಹಿಳೆ ಹೇಳಿದ್ರು. ಮತ್ತು ಇನ್ನೊಂದು ಏನಂದ್ರೆ ಕೆಲವೊಂದು ಕೇಸ್ಗಳು ಸಾಕಷ್ಟೆಲ್ಲ ಕ್ವಾಶ್ ಆಗಿದ್ದ ಕೇಸ್ ಅದಾವ. ಒಂದು ಏನಂದ್ರೆ ಇನ್ನು ಎನ್ಕ್ವೈರಿ ಪೆಂಡಿಂಗ್ ಒಳಗೆ ಅದಾವ 2 ಕೇಸ್. ಮತ್ತು ಇವ್ರಿಗೆ ಕೇಸ್ 7+1 8 ಕೇಸ್ ಅದಾವ. ಮತ್ತು ಇವ್ರಿಗೆ ಕ್ರಿಮಿನಲ್ ಕೇಸ್ ಅದಾವ. ಇವ್ರ ಮೇಲೆ ಹಿಂಗದಾನ. ಮತ್ತೊಂದು ರಿವಾಲ್ವರ್ ತೊಗೊಂತಿರ್ಗಾರ. ರಿವಾಲ್ವರ್ ಇಲಾಖೆದು ಲೈಸೆನ್ಸ್ ಕೊಟ್ರ ಅವನಿಗೆ, ಅವನು ಜೀವನ ರಕ್ಷಣೆಗಾಗಿ ರಿವಾಲ್ವರ್ ತೊಗೊಂತಿರ್ಗಾರ. ಮತ್ತು ನೀನೇ
ಹಿಂದೆ ಮುಂದೆ 20 ಮಂದಿ ಗನ್ ಮಾಡ್ಕೊಂಡು ತಿರ್ಗಾಡತ್ತೆ. ನಿನಗೇನಾಗ ತ್ರಾಸ, ನಿನಗೇನು ಹೊಡೆಯೋದಾರ? ನೀ ಅಂತದೇನು ಮಾಡ್ಯಪ್ಪ? ನಿನಗೇನು ಅವಶ್ಯಕತೆ ಅದ ಗನ್ ಮಾಡ್ಕೊಂಡು ತಿರ್ಗಾಡೋದು? ನೀವೊಬ್ಬ ಪ್ರಜೆ, ಜನಪ್ರತಿನಿಧಿ, ನೀನು ಜನರ ಪ್ರೀತಿಗೆ ಪಾತ್ರ ಅಂತ ವ್ಯಕ್ತಿ. ನಿನಗೆ ಹಂಗೆ ಅಲ್ಲೇ ಯಾರು ಮಾಡ್ತಾರೆ? ಏನು ಇದು ನಿನಗೆ ಅಂಥದ್ದೇನು ಮಾಡಿ ನೀ ಅಲ್ಲೇ ಮಾಡುವಂಗ ಜೀವ ಬೆದರಿಕೆ ಐತೇನು? ಅವನ್ ಕಂಟ್ರಿ ಪಿಸ್ತೂಲ್ ಕೊಂಡು ತಿರ್ಗಾಡಕತ್ತಿಲ್ಲ. ಕಂಟ್ರಿ ಪಿಸ್ತೂಲ್ ಪೊಲೀಸರು ಇದ್ದೇ ಇರ್ತಾರ, ಅವರೆಲ್ಲ ಡಿಪಾರ್ಟ್ಮೆಂಟ್ ಇರ್ತಾರ, ಅವ್ರ ಮೇಲೆ ಇದು ತಗೋತಾರ. ಮತ್ತೆ ಇನ್ನೊಂದು ಬೇಸಿಕಲಿ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ADGP ಸರ್ಕಾರ ನೇಮಕ ಮಾಡ್ಬೇಕಾದ್ರೆ ಒಂದು ಪತ್ರ ಏನು ಡಿಸ್ಟಿಕ್ ಏನಂದ್ರ ಇವರಿಂದ ಇದೊಂದು ಇದು ಐತಿ ಪತ್ರ. ಯಾರು ಸುತ್ತೋಲೆ ಏನಂದ್ರ, ಸರ್ಕಾರದ ಅಧೀನ ಕಾನೂನು ಮತ್ತು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ವತಿಯಿಂದ ಏನ್ ಕೇಳ್ತಾರಂದ್ರೆ, ಇವರು ಯಾರಿಗೆ ಕೇಳ್ತಾರ? ಈ ನೇಮಕ ಮಾಡೋಕ್ಕಿಂತ ಮುಂಚೆ, ADGP ನೇಮಕ ಮಾಡೋಕ್ಕಿಂತ ಮುಂಚೆ ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಜಯಪುರ ಡಿಸ್ಟ್ರಿಕ್ಟ್, ವಿಜಯಪುರ ಜಿಲ್ಲಾ ಡಿಸ್ಟ್ರಿಕ್ಟ್ ಪೊಲೀಸ್ ಇಲ್ಲ ಒಂದ್ ಹೇಳ್ತೀನಿ. ಕೋರ್ಟ್ ಮ್ಯಾಟರ್ ಅಲ್ಲ, ಅವ್ರು ಹೇಳ್ಯಾರಲ್ಲ ಅಲ್ಲಿ ಏನ್ ಕೇಳ್ಯಾರವ್ರು, ನೀವು ಕ್ರಿಮಿನಲ್ ಕೇಸ್ ಇದ್ದವನಿಗೆ ಹ್ಯಾಂಗ್ ಮಾಡಿದ್ರೆ ಕೇಳ್ಯಾರವ್ರು. ಅದ್ರ ಬಗ್ಗೆ ನಾ ಸ್ಪಷ್ಟೀಕರಣ ಕೇಳ್ತೀನಿ. ಅವ್ರು ಏನ್ ಮಾಡ್ಯಾರ ಕೇಳ್ರಿ, ಡಿಸ್ಟ್ರಿಕ್ಟ್ ಜಡ್ಜಿಗೆ ಕೇಳಿರ್ತಾರ ಅವರು. ಇವ್ರ ಬಗ್ಗೆ ಏನಾದ್ರು ನಿಮ್ಮೆಲ್ಲ ಮಾಹಿತಿ ಜಿಲ್ಲಾಧಿಕಾರಿ ಕೇಳಿರ್ತಾರ. ಅವ್ರು ಏನ್ ಮಾಡ್ಯಾರ ಗೊತ್ತಲ್ಲಿ, ಈ ಪೂರ್ತಿ ಇವ್ರ ಬಗ್ಗೆ ಶ್ರೀ ಸೈಯದ್ ಆಸಿಫ್ ಮುಲ್ಲಾ ತಂದೆ ಕಾದ್ರಿ ವಕೀಲರಿಗೆ ಏನ್ ಕೇಳ್ಬೇಕಂದ್ರೆ, ಇವ್ರು ಏನು ಅವ್ರು ಕೊಡ್ತಾರ. ಇಲ್ಲ ಅವ್ರ ಪರವಾಗಿ ನಾವು ಕೊಡ್ಬಾರ್ದೇನಿಲ್ಲಲ್ಲ. ಯಾಕಂದ್ರೆ ಮತ್ ಸದನೊಳಗೆ ಬಂದದ ಅದಕ್ಕೆ ಹೇಳ್ತೀನಿ, ಸದನೊಳಗೂ ಬರಬಾರ್ದಲ್ಲ. ಸದನೊಳಗೆ ಬರ್ಬೇಕಂದ್ರೆ ಕೋರ್ಟ್ ಮ್ಯಾಟ್ರ್ ಪೆಂಡಿಂಗ್ ಇದ್ದಾಗ ಸದನೊಳಗೆ ಮಾತಾಡಕ್ ಬರ್ತದೆ. ಇಲ್ಲಲ್ರಿ, ಒಬ್ಬ ಅಥೆಂಟಿಕ್ ಸದನ ಒಳಗ ಅಸೆಂಬ್ಲಿ ಒಳಗ ಕೋರ್ಟ್ ಮ್ಯಾಟರ್ ಪೆಂಡಿಂಗ್ ಇದ್ದಾಗ್ಲಿ ಅಥವಾ ಏನ್ರ ವಿಚಾರಗಳಿದ್ದು ಅದು ಕಂಟೆಂಪ್ಟ್ ಕೋರ್ಟ್ ಆಗ್ತದೆ. ಅದ್ಯಾಕೆ ಹೇಳ್ತೀನಿ, ಇದು ಯಾಕೆ ಸ್ಪಷ್ಟೀಕರಣ ಕೊಡ್ಲಾಕತ್ತೀನಿ ಅಂದ್ರೆ, ನಮ್ಮ ಶಾಸಕರಿಗೆ ಎಷ್ಟು ಬುದ್ಧಿ ಎಷ್ಟೈತಿ, ಅವ್ರ ಬುದ್ಧಿ ಮಟ್ಟ ಎಷ್ಟದ, ಎಷ್ಟು ನಾಲೆಜಬಲ್ ಪರ್ಸನ್ ಅನ್ನೋದು ನಿಮ್ಗೂ ಗೊತ್ತಾಗತ್ತೆ ಹೇಳ್ತೀನಿ ನಾನು. ಯಾಕಂದ್ರ ಇದು ಏನು ಮಾಹಿತಿ ಇಲ್ಲ, ಇದು ಇಲ್ಲ. ಇದು ಕೇಳ್ಯಾರ ತಾಲೂಕು ಎಲ್ಲ ಮಹೇಶ್ವರಗಳಿಗೆ ತೆಳಗಿನ ಎಲ್ಲ ಮಹೇಶ್ವರ ನ್ಯಾಯಾಲಯಗಳಿಗೆಲ್ಲ ಕೇಳಿ ರಿಪೋರ್ಟ್ ಹಾಕೊಂಡಿರ್ತಾರ. ಹಾಕೊಂಡಿರೋದ ಆಮೇಲೆ ಜಿಲ್ಲಾಧಿಕಾರಿ ರಿಪೋರ್ಟ್ ತಗೋತಾರ. ಅವ್ರು ತಗೊಂಡ ನಂತರ ರಿಲೀಸ್ ಮಾಡಿರ್ತಾರ. ಅಷ್ಟು ವರ್ಷ ಧ್ಯಾನ ಬೇಕಲ್ಲ ಶಾಸಕರು. ಇದೇನೂ ಇರ್ಲಾರ್ದೆ ಇಷ್ಟೆಲ್ಲ ಕ್ವಾಶ್ ಇದ್ರು ಸಹಿತ, ಇಷ್ಟೆಲ್ಲ ಇದ್ರು ಸಹಿತ ಅವ್ರಿಗೆ ವಜಾ ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕೆ ನಾ ಹೇಳ್ತೀನಿ, ಇವ್ನ ಮೇಲೆ 8 ಅದಾವ ಕೇಸ್. ಹೌದಲ್ಲ, ಕೇಸ್ ಆಲ್ರೆಡಿ ಕ್ವಾಶ್ ಇಲ್ಲ ಅದಾವ ಕೇಳಕ್ಕೆ ಹೋಗ್ಲಿ. 2 ಪೆಂಡಿಂಗ್ ಅದಾವ, 6 ಕ್ವಾಶ್ ಆಗಿ. ಮತ್ತ ಈಗ ಇವ್ನ ಮೇಲೆ 50ಕ್ಕಿಂತ ಹೆಚ್ಚು ಕೇಸ್ ಅದಾವಲ್ಲ ಕ್ರಿಮಿನಲ್. ಮತ್ ಇವ್ನಿಗೆ ಯಾಕೆ ವಜಾ ಮಾಡಬಾರ್ದು ಮೊದಲ? ಹಂಗಾದ್ರೆ ಕ್ರಿಮಿನಲ್ ಕೇಸ್ ಇದ್ದವ್ರಿಗೆ ವಜಾ ಮಾಡ್ಬೇಕಂತ ಅವ್ರು ಹೇಳಾಡ್ತಾರ. ಈಗ MLA ನಾನು ಸಭಾಪತಿಯವರಿಗೆ ನನ್ನ ಒಂದು ವಿನಂತಿ ಏನೈತಂದ್ರೆ, ಯತ್ನಾಳ್ ಮೇಲೆ 50ಕ್ಕಿಂತ ಹೆಚ್ಚದ ರೈಲ್ವೆ ಸುಟ್ಟಿದ್ದು ಹಿಡ್ಕೊಂಡು ಎಲ್ಲಾ ಅಶಾಂತಿ ಮಾಡೋದಕ್ಕೆ, ಕೋಮಗಲ್ಭೆ ಮಾಡೋದಕ್ಕೆ ಸಾಕಷ್ಟು ವಿಷಯ ಒಳಗ ಸಾಕಷ್ಟು ಅಪರಾಧಗಳನ್ನು ಅವರು ಕ್ರಿಮಿನಲ್ ಕೇಸಸ್ ಅದಾವ. ಅದಕ್ಕೆ ಮಾನ್ಯ ಸಭಾಪತಿ ಒಳಗ ಏನ್ ಹೇಳ್ತೀನಿ ಅಂದ್ರೆ, ನಾನು ಮಂತ್ರಿಗಳಿಗೆ ಸಹಿತ ಮುಖ್ಯಮಂತ್ರಿ ಮೊದಲ ಕಾಯ್ದೆ ವಕೀಲ ವಜಾ ಮಾಡೋದಕ್ಕಿಂತ ಮೊದಲ ಇಷ್ಟು 50ಕ್ಕಿಂತ ಹೆಚ್ಚು ಕೇಸ್ ಏನದ ಕ್ರಿಮಿನಲ್ ಕೇಸ್ ಮಾನ್ಯ ಯತ್ನಾಳ್ ಮೇಲೆ ಅದಾವ. ಅದಕ್ಕೆ ಮೊದಲು ಅವನಿಗೆ ಶಾಸಕ ಸ್ಥಾನ ವಜಾಗೊಳಿಸ್ಬೇಕು. ಅದು ಒಂದು ನಮ್ದೊಂದು ಬೇಡಿಕೆ. ಇನ್ನೊಂದು ಏನಂದ್ರೆ, ಈ ರೀತಿ ಸದನಕ್ಕೆ ತಪ್ಪು ಮಾಹಿತಿ ನೀಡುವುದರಿಂದ ಏನು ಇದು ಸದನದ ಒಂದು ಏನು ನಿಯಮಾವಳಿಗಳಲ್ಲ ಅದನ್ನು ಕೂಡ ಉಲ್ಲಂಘನೆ ಮಾಡ್ಯಾರ. ಸದನ ಒಬ್ಬ ವಿಧಾನಸಭೆ ಸದಸ್ಯನಾಗಿ ಯಾವ ರೀತಿ ನಿಯಮಾವಳಿ ಪ್ರಕಾರ ಯಾವಾಗ ಏನ್ ಕೇಳಬೇಕು, ಓಟ್ ಒಳಗೆ ಇಡುವಂತ ಮ್ಯಾಟರ್ಗಳು ಎಲ್ಲ ಕೂಡಿ ಅದನ್ನು ತಪ್ಪು ಮಾಹಿತಿ, ನ್ಯಾಯಾಲಯದೇ ತಪ್ಪು ಮಾಹಿತಿಗಳು ಕೊಡ್ಲಕತ್ತಾರ ಅವ್ರು. ಅದು ಏನದ ಅದನ್ನು ಕೂಡ ಸದನದ ಏನು ಇದು ಅಲ್ಲ, ನಿಯಮಾವಳಿಗಳ ವಿರುದ್ಧ ಅಂತ ಕೆಲಸ ಅದು ಉಲ್ಲಂಘನೆ ಮಾಡಿದ್ದಾರೆ. ಅದಾಗ ಇಂಥ ಎಲ್ಲ ವಿಷಯಗಳು ಇಟ್ಕೊಂಡು ಇಂಥ ವಿಷಯಗಳಿಗೆ ಅವರು ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಬಾರ್ದಾಗಿತ್ತು ಮೊದಲು ಸಭಾಪತಿಗಳು. ಅದು ಒಂದು ದೊಡ್ಡ ತಪ್ಪು ಮೊದಲು. ಅದಕ್ಕಾಗಿ ಮಾನ್ಯ ಸಭಾಪತಿಗಳು ನಮ್ದು ಏನು ನಿಂತಂದ್ರೆ, ಈ ವಿಷಯಗಳನ್ನ ಕಾಯ್ದೆ ವಕೀಲಿಗೆ ವಜಾ ಮಾಡಬೇಡ್ರಿ ನಾವು ಬಿಡುವುದಿಲ್ಲ. ಅದಕ್ಕೊಂದು ಪ್ರೊಸೀಜರ್ ಅದ. ಈಗ ಒಮ್ಮೆ ನಾವು ಮತ್ತೊಮ್ಮೆ ಹೇಳ್ತಾನೆ, ಮುಂದೆ ಯತ್ನಾಳ್ ಮೇಲೆ 50ಕ್ಕಿಂತ ಹೆಚ್ಚು ಕೇಸ್ ಅದ, ಅವನ ಮೇಲೆ ಮೊದಲು ಅವನಿಗೆ ವಜಾ ಮಾಡಿದ್ರೆ ಮಾಡಕ್ ಬರ್ತದೆ. ಅವ್ನಿಗೆ ಯತ್ನಾಳ್ ಹೇಳಿದ್ದು ಫೈನಲ್ ಅಲ್ಲ, ಜಡ್ಜ್ಗಳು ಇಲ್ಲಿ ನ್ಯಾಯಾಲಯ ಅವನಿಗೆ ಅವ
ಇದು ಆಗ್ಬೇಕಲ್ಲ ಮೊದಲ ಅವ ಅಪರಾಧಿ ಯಾವಾಗ ದಿಕ್ಕಿರ ಆಗ್ತಾನ. FIR ಆದ ನಂತರ ಅವನ ಅಪರಾಧಿ ಅಲ್ಲಲ್ಲ, ಕನ್ವಿಕ್ಷನ್ ಆದಾಗೆ ಅವ ಅಪರಾಧ ಆಗ್ತಾನ. ಕನ್ವಿಕ್ಷನೇ ಆಗಿಲ್ಲಲ್ಲ ಅವನ ಮೇಲೆ, ಯಾವ ಕನ್ವಿಕ್ಷನ್ ಆಗ್ಲಾರ್ದೆ ಅವನಿಗೆ ಹೆಂಗ್ ನಾವು ಅವನಿಗೆ ಇವ ಅಪರಾಧ ಹೇಳ್ಬರ್ತದ. ಈಗ ಸಾಕಷ್ಟು ಜೀವಾವಧಿ ಶಿಕ್ಷೆ ಆದವ್ರು ಸಹಿತ ನಿರಪರಾಧ ಬಂದಾರ. ಮನೆ ನೋಡಿಲ್ಲ ನಾವು, ಮನುಷ್ಯ ಅಂತ ಉದಾಹರಣೆಗಳು ನಾವು ನೋಡಿವಿ ಮನೆ. ಅದಕ್ಕೆ ಇವನಿಗೆ ಯಾವ ಥರದ್ದು ಕನ್ವಿಕ್ಷನ್ ಆಗಿಲ್ಲ, ಏನು ಅಪರಾಧ ಅಂತೇಳಿ ಅವನಿಗೆ ನಿರ್ಧಾರ ಮಾಡುವಂಥದ್ದು ಸಂದರ್ಭ ಬರುವುದಿಲ್ಲ. ಅದಕ್ಕಾಗಿ ಏನದ ಮೊಟ್ಟ ಮೊದಲು ಆ ರೀತಿ ಮಾಡೋದೇ ಇದ್ರೆ ಯತ್ನಾಳಕ್ಕೆ ಮೊದಲು ವಜಾ ಮಾಡಬೇಕು, ಆಮೇಲೆ ಏನದ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕಿತ್ತು ನಮ್ಮ ಪ್ರಸ್ತಾವ. ಈಗ ಎರಡನೇ ಈಗ ಮೊನ್ನೆ ಅವರು ಕೊಪ್ಪಳದಲ್ಲಿ ಒಂದು ಹೇಳಿಕೆ ಕೊಟ್ಟರು. ಇವ್ರಿಗೆ ಏನಾಗತ್ತ ಏನಂದ್ರೆ ಈಗ ಒಂದು 5-6 ಮಂದಿ ಅದಾರ ಇವರು ಸ್ಟೇಟ್ ರಾಜ್ಯದೊಳಗೆ. ಇವ್ರಿಗೆ ಏನಾಗ ಯಾವ ಹಿಂದೂ ಹಿಂದೂ ಮನುಷ್ಯ ಸತ್ರ ಇವ್ರಿಗೆ ಹಬ್ಬ ಬಂದಾಗ ಇವ್ರಿಗೆ ಮಕ್ಕಳಿಗೆ ಹಬ್ಬ ಇದ್ದಾಗ ಇವ್ರಿಗೆ ಬಟ್ ಹೋಳಿಗೆ ಹಬ್ಬ ಎಲ್ಲ ಬಿಟ್ಟು ಹೋಗ್ತಾರ. ಮನ್ಯಾಗ ಏನ್ರ ಮಕ್ಕಳು ಏನ್ ಸತ್ರ ಸಹಿತ ಎಲ್ರಿ ಸಹಿತ ಮೊದಲು ಹೋಗಿ ಅಲ್ಲಿ ಫ್ರೀಡಮ್ ನಿಂತು ಭಾಷಣ ಬಗ್ಗುದು, ಅದಕ್ಕೆಲ್ಲ ಕ್ರಿಯೇಟ್ ಮಾಡಿ ಅಲ್ಲೆಲ್ಲ ಅಶಾಂತಿ ಮಾಡಿ ಹಿಂಗೆ ಮಾತಾಡ್ಕೊಂಡು ಶಾವಿಗೆ ತಗೊಂಡು ಚಪ್ಪಲಿ ಬರ್ಸ್ಕೊಂಡು ಬರುವಂತ ದಂಧೆ ಇವ್ರು. ಒಂದು ಸ್ಟೇಟ್ ಒಳಗೆ ಒಂದು 5-6 ಮಂದಿ ಅದಾರ ಇವ್ರು. ಇವೆಲ್ಲ ವಾಳಿ ಕಂಪನಿದು ಈಶ್ವರಪ್ಪ ಹಿಡ್ಕೊಂಡು. ಇವ್ರಿಗೆ ಏನಾಗ್ಬಿಟ್ಟು ಈಗಾಗಲೇ BJP-ಯಿಂದ ಇವರಿಗೆಲ್ಲ ಹೊರಗೆ ಹಾಕಿ ಟಿಕೆಟ್ ಕೊಡೋದಂತ ಅವನಿಗೆ ಇವನಿಗೆ ಯಾರು ಪತ್ರಿಕಾ ಸಿಂಹ ಅವ ಪ್ರತಾಪ್ ಸಿಂಹಪ್ಪ ಇವ ಇಂಥವ್ರು ಯಾರಿಗೆ ಟಿಕೆಟ್ ಯಾಕೆ ಕೊಟ್ಲೆ BJP ಅಂದ್ರೆ ಇವರು ಜನರಿಂದ ಇವರು ಇವೆಲ್ಲ ವಾಳಿ ಆಗ್ಯಾರ ಇವರು. ಅದಕ್ಕೆ ಇವ್ರಿಗೆ ಅದಕ್ಕೆ ಇವ್ರಿಗೆ ಏನಾಗ್ತದೆ, ಈಶ್ವರಪ್ಪ, ಯತ್ನಾಳ ಮತ್ತು ಯಾರು ಪ್ರತಾಪ್ ಸಿಂಗ್ ಎಲ್ಲ ಎಷ್ಟು ಮಂದಿ ವಾಳಿ ಅದಾರಲ್ಲ ಸ್ಟೇಟ್ ಒಳಗೀಗ, ಇವ್ರಿಗೊಂದು ವಾಳಿ ಪಾರ್ಟಿ ಅಂತೇಳಿ ಮಾಡ್ಬೇಕು ಇವರು. ಏನ್ರಿ ಇವೆಲ್ಲ ವಾಳಿ ಕಂಪನಿ ಪಾರ್ಟಿ ಅಂತ ಮಾಡಿದ್ರೆ ಚಲೋ. ಇವೆಲ್ಲ ಸಂಘ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಈಗ ಒಂದು ಪಕ್ಷ ಮಾಡ್ಬೇಕು. ಒಂದು ಬೇರೆನೆ ಅಂದ್ರೆ ಜನರಿಂದ ತಿರಸ್ಕರಿಸಲ್ಪಟ್ಟಿರುವ ವಜ್ಜಾಗಿಯೂ ಜನ ಇವೆಲ್ಲ. ಅದಕ್ಕೆ ಇವ್ರಿಗೇನದ ಇದು ಮಾಡ್ಬೇಕಂತೇಳಿ ನಂದು ಇವ್ರು ಏನಾಗ್ಬಿಟ್ಟು ಅಲ್ಲಿ ಹೋಗಿ ಬಾಯಿಗೆ ಬಂದಾಗ ಅಲ್ಲಿ ಹೋಗಿ ಸಾಂತ್ವನ ಹೇಳಿ ಅದ್ರ ಬಗ್ಗೆ ಯಾವ ರೀತಿ ತಮ್ಮದೊಂದು ಜನಪ್ರತಿನಿಧಿ ಹಾಕಿ ಯಾವ ರೀತಿಯಲ್ಲಿ ಹೋಗಿ ಅವ್ರಿಗೆ ಏನಾದ್ರು ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳ್ಬೇಡಿ, ಅವ್ರಿಗೆ ಏನಾದ್ರು ಒಂದು ಸಹಾಯಧನ ಮಾಡಬೇಕು. ಅದು ಬಿಟ್ಟು ಬರೇ ಬರೋದು ಅದು ಏನ್ ಬೇಕಾದ್ರೆ ಹೇಳೋದು ಹೇಳ್ಯಾನ. ಇಡೀ ರಾಜ್ಯದ ಎಲ್ಲ ಇಡೀ ರಾಷ್ಟ್ರದ ನಮ್ದು ಮುಸ್ಲಿಂ ಮಹಿಳೆಯರ ಬಗ್ಗೆ ಒಂದು ಅವಹೇಳನಕಾರಿ ಈ ರೀತಿ ಒಂದು ಕೆಟ್ಟ ಶಬ್ದ ಮಾತಾಡಿದ್ರಿಂದ ಅದೆಷ್ಟು ಒಬ್ಬ ವಿದೇಶ ರಾಜಕಾರಣಿ ಅವನು ಎಲ್ಲ ಜನರಿಂದ ಒಂದು ಜನಪ್ರತಿನಿಧಿಯಾಗಿ MLA ಆಗಿ ಒಂದು ಓತ್ ಮಾಡಿರ್ತಾನ ಮರ, ಆ ಓತು ಸಹ ಉಲ್ಲಂಘನೆ ಮಾಡ್ಯಾನ ಹಾಗೆ. ಅದಕ್ಕೆ ನಾನು ಸ್ಪೀಕರ್ಗೆ ಹೇಳ್ತೀನಿ, ಇಂಥ ಎಷ್ಟು ಜನ ಈ ರೀತಿ ಅಲ್ಲಿ ಶಪಥ ತಗೊಂಡು ಯಾವ ರೀತಿ ಸಂವಿಧಾನಬದ್ಧವಾಗಿ ಏನು ಶಪಥ ತಗೊಂಡಿರ್ತಾರ ಆ ಶಪಥದ ಉಲ್ಲಂಘನೆ ಕೂಡ ಮಾಡ್ಯಾರ ಪ್ರತಿಯೊಂದು ವಿಷಯಗಳಿಗೆ. ಅದಕ್ಕೇನದ ಈಗ ಅಲ್ಲಿ ಮುಸ್ಲಿಂ ಹೆಣ್ಮಕ್ಳಿಗೆ ಇವರು ನಮ್ಮ ಹಿಂದೂ ಹುಡುಗರು ಮದುವೆ ಮಾಡ್ಕೊಂಡ್ರೆ 5 ಲಕ್ಷ ರೂಪಾಯಿ ಕೊಡ್ಲಾಗೋದು ಅಂತ ಹೇಳಿದ್ರಿಂದ ಇದರಿಂದ ಏನಾಗ್ತದ, ಇದು ಸಂದೇಶ ಏನ್ ಕೊಡ್ಲಾಕ್ ಕೊಂಡ್ರ ಇವರು ಅಲ್ಲ. ಇದು ನಾನು ಹೇಳ್ತೇನೆ, ಇವ ಹಿಂದೂ ಸನಾತನ ಧರ್ಮ ಅಂತೇಳಿ ಬಹಳ ಹೇಳ್ಕೊತೀರಿ ಹೇಳತ್ತಾನ. ಹಿಂದೂ ಸನಾತನ ಧರ್ಮ ಬೆಳೆಸ್ಬೇಕಾಗದ, ಹಿಂದೂ ಸನಾತನ ಹಿಂಗದ ಹಂಗಂತೇಳಿ. ಇದು ಈ ವಿಷಯ ಹಿಂದೂ ಸನಾತನ ಧರ್ಮ ಒಳಗರೆ ಇದು ಮಾನ್ಯತೆ ಐತೇನೆ. ಇದಕ್ಕೆ ಇದು ಹಿಂದೂ ಲಾ ಆಕ್ಟ್ ಒಳಗೆ ಮ್ಯಾರೇಜ್ ಆಕ್ಟ್ ಒಳಗೂ ಹಿಂದೂ ಮಾಡ್ಬೇಕಂತ ಐತಿ. ಇಂಟರ್ಕಾಸ್ಟ್ ಮಾಡ್ಕೊಂಡು ಅದೊಂದು ಬೇರೆ ರೂಲ್ ಅದ. ಆದ್ರೆ ಸನಾತನ ಧರ್ಮ ಒಳಗೆ ಅದ ಫಸ್ಟ್ ಮಹತ್ವ ಗೋತ್ರಕ್ಕೆ ಕೊಡ್ತಾರಲ್ಲಿ. ಸನಾತನ ಹಿಂದೂ ಧರ್ಮ ಒಳಗ ಗೋತ್ರ ಮತ್ತು ಕುಲಕ್ಕೆ ಬಹಳ ದೊಡ್ಡ ಮಹತ್ವ ಅಲ್ಲಿ ಐತಿ. ಇಂಥ ಎಲ್ಲ ಇವ್ರು ಏನ್ ಮಾಡ್ಲಕಂತ ಏನ್ ಸಂದೇಶ ಕೊಡ್ಲಾಕ್ ಕೊಟ್ರ ಇವ್ರು ಸಮಾಜಕ್ಕೆ, ಇವ್ರು ಎಂತ ಸಂಸ್ಕಾರ ಕೊಡ್ಲಾಕ್ ಕೊಟ್ಟಾರ ಇವ್ರು ಅಂದ್ರ ಒಂದು ತಂದೆ ತಾಯಿಯವರು ಒಬ್ಬ ಹುಡುಗರಿಗೆ ಒಳ್ಳೆ ರೀತಿ ಬೆಳೆಸಿ ಇದು ಮಾಡಿ ಖರ್ಚು ಮಾಡಿ ಅವನಿಗೆ ಕಲಿಸಿ ಶಾಲಿ ಕಲಿಸಿ ಬೆಳೆಸಿ ಒಳ್ಳೆ ಒಂದು ಕನಸು ಕಂಡಿರ್ತಾರ ತಂದೆ ತಾಯಿಯವರು. ನನ್ನ ಮಗ ಈ ರೀತಿ ಒಳ್ಳೆ ಒಂದು ಸೊಸಿ ತರಬೇಕು, ಒಳ್ಳೆ ಮನಿತನಕ್ಕೆ ಒಂದು ಒಳ್ಳೆ ಸೊಸಿ ತರಬೇಕು, ಒಳ್ಳೆ ಮನಿತನಕ್ಕೆ ಒಂದು ಒಳ್ಳೆ ಮನಿತನದ ಹುಡುಗಿ ತಂದ ಸೊಸಿ ಮಾಡ್ಕೊಬೇಕು. ಹಿಂಗ ಬಹಳಷ್ಟು ಕನಸು ಕಂಡಿರ್ತಾರ ಆ ಹಿಂದೂ ಕುಟುಂಬದಾಗ್ಲಿ ಎಲ್ಲ ಕುಟುಂಬದ ತಂದೆ ತಾಯಿಯವರು. ಈಗ ಈ ರೀತಿ ಸಂದೇಶ ಕೊಡೋದ್ರಿಂದ ಆ ಯುವಕರು ಏನ್ ದಿಕ್ಪಾಲಾಗಿ ಹೋಗ್ಬೇಕು. ಆ ಪಾಲಕರೀಗ ಹಿಂದೂ ಸಮಾಜದ ಬಹಳಷ್ಟು ನನ್ನ ಜೊತೆನೆ ಮಾತಾಡ ಬಹಳಷ್ಟು ತಂದೆ ತಾಯಿಯರು ನೀವು ಹಿಂದೂ ಸಮಾಜದಲ್ಲಿ ನಮ್ಗೆ ಹುಟ್ಟಿದ್ದೇ ಬಹಳ ನಮ್ಗೆ ಇದಾಗ್ಬಿಟ್ಟ ದುರ್ಗ ಸಂಗೀತ ಈಗ ಅಂತ ಹೇಳಿ ಈ ರೀತಿ ನಮ್ಮ ಯುವಕರಿಗೆ ತಪ್ಪು
ದಾರಿಯಲ್ಲಿ ತರ್ತಾ ಇದ್ದಾನ, ಈ ರೀತಿ ಯುವಕರಿಗೆ ತಪ್ಪ ಸಂದೇಶ ಕೊಟ್ಟು ಏನದ ಈ ರೀತಿ ತಪ್ಪು ಇದು ಮಾಡ್ಲಕತ್ತ ಅಂತ ಹೇಳಿ ಬಹಳಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸ್ಯಾರ. ಅದಕ್ಕಾಗಿ ಏನದ ಇಂಥ ಸಂದೇಶ ಕೊಡೋದ್ರಿಂದ ಕೋಮುಗಲಗಳಿಗೆ ಆಗ್ತಾವ, ಅವರ ಸಂಸಾರಕ್ಕೆ ಇದು ನೋಡ್ರಿಲ್ಲ. ಈಗ ಅವ್ರು ಈ ರೀತಿ ಅವ್ರು ಹೇಳಿದ್ರಿಂದ ಅವ್ರು ನಮಗೂ ಅದ ಕೆಟ್ಟ ಅನಿಸ್ತದ. ಈಗ ಅವ್ರ ಮನೆತನ ಬಗ್ಗೆ ಮಾತಾಡಕತ್ತಾರ, ಸೋಷಿಯಲ್ ಮೀಡಿಯಾ ಒಳಗೆ ಸಾಕಷ್ಟು ವಿಚಾರಗಳು ಬಂದು ಬಹಳಷ್ಟು ಜನ ಒಬ್ಬ ಮಾತಾಡೋದ್ರಿಂದ ಎಲ್ಲರಿಗೂ ಬರ್ಲಾಗ್ತದ. ಅವ್ರ ಮನೆತನಕ್ಕೆ ಹೆಣ್ಮಕ್ಳಿಗೆ ಆಗ್ಲಿ ಅವರೆಲ್ಲ ಎಲ್ಲ ಅವ್ರ ಹೆಣ್ಮಕ್ಳು ಆಗ್ಲಿ, ಅವರಲ್ಲಿ ಅವ್ರ ಕುಟುಂಬದ ಹೆಣ್ಮಕ್ಳಾಗಿ ನಮ್ಮ ಎಲ್ಲ ನಮ್ಮ ಸಹೋದರರು ತಂದೆ ತಂಗಿಯರು ಇದ್ದಂಗೆ ಇರ್ತಾರ. ಅದೆಲ್ಲ ಬಿಟ್ಟು ಈಗ ಇವ ಏನ್ರಿ ಹೇಳ್ಕೊಂತಂದ್ರ ರಾಜಕೀಯ ಬ್ಯಾಳಿ ಬೇಯಿಸ್ಕೊಳಕ, ಒಂದ್ ಕೆಲವು 4 ಹುಡುಗರದು ಚಪ್ಪಲಿ ಬಾಡ್ಸ್ಕೊಳಕ, ಕೇಕೆ ಓಡಿಸ್ಕೊಳಕ ಈ ರೀತಿ ಮಾಡೋದ್ರಿಂದ ಸಮಾಜದ ಏನಾಗ್ತದ ಪರಿಸ್ಥಿತಿ, ಸಮಾಜದ ಯುವಕರು ಎಲ್ಲಿ ಹೋಗ್ಬೇಕು ಆಮೇಲೆ ಪರಿಸ್ಥಿತಿ. ಅದಕ್ಕಾಗಿ ಇಂಥ ಯತ್ನಾಳಗ ನಾ ಇನ್ನೊಮ್ಮೆ ಹೇಳ್ತೀನಿ, ದಯವಿಟ್ಟು ಇಂಥ ಸಂಸ್ಕಾರ ಏನದ ಈ ಹಿಂದೂ ಸನಾತನ ಧರ್ಮ ಒಳಗೆ ಸಹಿತ ಇಂಥ ಸಂಸ್ಕಾರ ಕಲಿಸ್ತಾಕಿಲ್ಲ, ಯಾವುದೇ ಧರ್ಮ ಒಳಗಿಲ್ಲ. ಅದಕ್ಕಾಗಿ ಏನದ ನೀವು ಒಂದು ಸನಾತನ ಧರ್ಮ ಅಂದರೆ ಹೋಗು ಒಂದರೆ ಏನು ಒಂದ್ ಕಡೆ ಸನಾತನ ಧರ್ಮ ಹಿಂದೂ ಧರ್ಮ ರಕ್ಷಣೆ ಅದಕ್ಕೆ ಹೋಗ್ತಾನ, ಇಲ್ಲಿ ಏನದ ಧರ್ಮ ಒಳಗ ಇಲ್ಲದಂತ ಕೆಲಸ ಇಲ್ಲಿ ಮಾಡ್ಸಾಕತ್ತ. ಅದಕ್ಕೇನದ ಅವನಿಗೆ ಯಾವ್ದ್ರೆ ಒಂದರೆ ಇಂಥವು ಉಪಾಧ್ಯಕ್ಷಿ ಹೊಲಸ್ ಕೆಲಸ ಮಾಡ್ಕೋತಾರೆ ತಿರ್ಗಾಡ ಒಂದು ಏನು ಈ ಧರ್ಮ ರಕ್ಷಣೆ ಮಾಡುವಂಥದ್ದು ಹೇಳಕ್ ಶಬ್ದ ಹೇಳಕ್ ಹೋಗೋಣ. ಆಮೇಲೆ ಧರ್ಮ ರಕ್ಷಣೆ ಇದೇನಾಗ್ತಂದ್ರ ಈ ರೀತಿ ಹೇಳೋದ್ರಿಂದ ಸಮಾಜ ಒಳಗೆ ಬಹಳ ತಪ್ಪು ಸಂದೇಶಗಳು ಹೋಗ್ತಾವ. ಯುವಕರು ಮುಂದೆ ಆಮೇಲೆ ಆಗ್ತದೆ ಪರಿಸ್ಥಿತಿ ನೋಡಿ ಏನಾಗ್ತದೆ ನಂದು ಈಗ ಯುವಕರಿಗೆ ಈ ರೀತಿ ಹೇಳ್ಕೊಂಡ್ಬಿಟ್ಟಂದ್ರ ಎಲ್ಲರೂ ಏನಾರ ಅನಾಹುತಗಳು ಅದು ಏನಾದ್ರು ಸಮಾಜ ಒಳಗೆ ಇದು ಯಾರು ಕಡೆ ತಂದಿರಲ್ಲ. ಆ ಹಿಂದೂ ಸಮಾಜದ ಯುವಕನ ಮನೆತನಗಳಿಗೂ ತೊಂದ್ರೆ, ಆ ಯಾವ ಮುಸ್ಲಿಂ ಹುಡುಗ ಸೇರ್ಕತ್ತ ಏನ್ರಿ ಆಯ್ತಂದ್ರು ಅಲ್ಲಿನೂ ತೊಂದ್ರೆ. ಇಂಥ ಎಲ್ಲ ಈ ಸಮಾಜಕ್ಕೆ ಇವ ಒಬ್ಬ ಕಳಂಕ ತರುವಂತದ್ದು, ಹಿಂದೂ ಸಮಾಜಕ್ಕೆ ಹಿಂದೂ ಸನಾತನ ಧರ್ಮದ ಸಹಿತ ಕಳಂಕ ತರುವಂತ ವ್ಯಕ್ತಿ ಇವ. ಅದಕ್ಕಾಗಿ ಅವನಿಗೆ ಇನ್ನೊಮ್ಮೆ ಹೇಳ್ತೀನಿ, ದಯವಿಟ್ಟು ನೀನು ಒಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಒಬ್ಬ ಹಿರಿಯ ರಾಜಕಾರಣಿ ಒಂದು ಒಳ್ಳೆ ಕೆಲಸ ಮಾಡ್ಕೊಟ್ಟು ಯುವಕರಿಗೆ ಒಳ್ಳೆ ಸಂದೇಶ ಕೊಡುವಂತ ಹೋಗು. ಯಾಕಂದ್ರೆ ಈ ರೀತಿ ನೀವು ಒಂದು ಯಾರ್ಯಾರ ಭಾಷಣ ಮಾಡ್ಲಕ್ ಹೋದಾಗಲಿ ಎಲ್ಲರೇ ಮೇಳ ಮುಟ್ಟು ಹುಡುಗರದು ಮತ್ತು ಕೆಲವು ತಿಳಿದಾದ ಹುಡುಗರು ಇರ್ತಾವ, ತಾಳಿ ಮಾಡ್ತಾರ, ಚಪ್ಪಾಳೆ ಹಾಕ್ತಾರೆ, ಕೇಕೆ ಹೊಡಿತಾರ. ಇದರಿಂದ ಸಮಾಜ ಒಳಗೆ ಯಾವ ರೀತಿ ಸಂದೇಶ ಹೋಗ್ತದ, ಏನ್ ಪರಿಸ್ಥಿತಿ, ಏನ್ ಗಂಭೀರ ಪರಿಸ್ಥಿತಿ ಏನಾಗ್ತದ, ಇವೆಲ್ಲ ವಿಚಾರ ಮಾಡ್ಕೊಂಡು ನೀನು ಮುಂದೆ ರಾಜಕೀಯ ಜೀವನ ಮಾಡುತ್ತೆ ಇನ್ನೊಮ್ಮೆ ನಮ್ಮಲ್ಲಿ ವಿನಂತಿ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಮೊನ್ನೆ ಮೇಯರ್ ಉಪಮೇಯರ್ ಚುನಾವಣೆ ಬಿಜೆಪಿ ಸದಸ್ಯರಲ್ಲ ಎಲ್ಲರೂ ಒಂದು ನಂಬಲ್ಲಿ ಒಂದು ಇದು ಐತಿ ಸ್ಲೋಗನ್, ಬೇಗಾನೆ ಕೆ ಶಾದಿ ಮೇ ಅಬ್ದುಲ್ಲಾ ದಿವಾನ್ ಅಂತ. ಬೇಗಾನೆ ಕೆ ಶಾದಿ ಮೇ ಅಬ್ದುಲ್ಲಾ ದಿವಾನ್ ಅಂದ್ರೇನು, ಯಾರ ಲಗ್ನೊಳಗ ಇವ್ನು ಸುಮ್ಸುಮ್ಗೆ ಹುಚ್ಚಿಗಳಾಗತ್ತಾನ ಹಿಂಗತ್ತಾನ. ಮತ್ತೊಬ್ಬರ ಲಗ್ನ ಯಾರ ಲಗ್ನ ಸಂಬಂಧ ಸೂತಿರಲ್ಲ, ಸುಮ್ಸುಮ್ಗೆ ಇವ ಕಡಿಬಾರ್ಕೊಂಡು ತಿರುಗಾಳಾಗ್ತಿಲ್ಲ. ಹಿಂಗೊಂದು ಉದಾಹರಣೆ ನಮ್ಮಲ್ಲಿ ಒಂದು ಸ್ಲೋಗನ್ ಐತಿ. ಹಂಗ ಮೊನ್ನೆ ಮೇಯರ್ ಚುನಾವಣೆ ಒಳಗ ಬೇಗಾನೆಗೆ ಶಾದಿ ಅಬ್ದುಲ್ಲಾ ದಿವಾನ್ ಅಂತ ತಾನೇ ಇದು ಹಾಕೊಂಡು ತೋರಿಸಿ ತನ್ನ ಗಾಡ್ಯಾಗ ಒಂದು BRP ಶಾಲ ತಗೊಂಡು ಅವ್ರಿಗೆಲ್ಲ ಶಾಲ ಹಾಕಿ ಇದು ಮಾಡಿಸಿ ಅವ್ರು ತಂದ ದುಬ್ಬಕ್ಕೆ ತಾನೇ ಇದು ಮಾಡ್ಕೊಂಡ ದುಬ್ಬಕ್ಕೆ ತಾನೇ ಚಪ್ಪಡಿಸ್ಕೊಳತ್ತಾನ. ಯಾಕೆ ಇದು ಹೇಳ್ತೀನಿ ಇದು ನೋಡ್ರಿ, ಅವ್ರು BJP ಸದಸ್ಯರ ಹೋದಲ್ಲ ಅವರೆಲ್ಲರೂ ಇವನಿಗೆ ಹೊರಗೆ ಹಾಕ್ಯಾರ. ಮತ್ತೆ ಇವಾಗ BJPಗೆ ಏನು ಸಂಬಂಧ? ಅವಾಗ ಅಲ್ಲಿ ಅವಾಗ ಇವ ಏನು ಸಂಬಂಧ ಬರ್ತಾನೆ ಹೇಳ್ರಿ? ಅವರೆಲ್ಲ BJP ಹೋದ ಮುಂದೆ BJP ಆಫೀಸ್ಗೆ ಹೋದವರು ಅಲ್ಲಿ ಹೋಗಿ BJP ಆಯ್ಕೆ ಜಿಲ್ಲಾಧ್ಯಕ್ಷ ಹೋದ್ರು. ಅವಾಗ ಮುಂದೇನು ಏನು ಉಳಿತು? ಅವ್ರು ತಟಸ್ಥಾಗಿ ಹೌದಪ್ಪ ನಮ್ದು ಇವರೆಲ್ಲ ಅವರು BRP ನಮ್ದು ಅಂದ್ರೆ BRP ಅಲ್ಲ, ಅದು ಭಾರತೀಯ ರಾಷ್ಟ್ರೀಯ ಪಕ್ಷ. ಅದೊಂದು ಹಸು ಮತ್ತು ಹಸುವಿನ ಇದು ಒಂದು ಚಿನ್ನದ ಬಂದದ ಎಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ನಾನು ನೋಡಿದ್ದೀನಿ. BRP ಅಂದ್ರೆ ಭಾರತೀಯ ರಾಷ್ಟ್ರೀಯ ಪಕ್ಷ. ಹಂಗಾದ್ರೆ ಈಗ ಅವರೆಲ್ಲ ನಮ್ದೇನದ ಜಿಲ್ಲಾ BJP ಅಧ್ಯಕ್ಷರಿಗೆ, ಯಾಕಂದ್ರೆ ಅವರೆಲ್ಲ BJP ಸಂಸದರು ಓಟ್ ಹಾಕ್ಯಾರ. ಅದಕ್ಕೆ ಹಾಕ್ಯಾರನ್ರಿ ಅವರು BJP ಎಷ್ಟು ಮಂದಿ MLCಗಳು ಹಾಕ್ಯಾರ ಬಂದು ಓಟ. ಮತ್ತು ಅವರೆಲ್ಲ BJP ಇವ್ ಒಂದು ಓಟ್ ಇತ್ತ, ಇವ ಮುಂದೆ ಇವನಿಗೆ ಹೊರಗೆ ಪಕ್ಷೇತರ ಇವ ಹೋಗೋದು ಅವಶ್ಯಕತೆ ಅಲ್ಲಿ ಕಾರ್ಪೊರೇಷನ್ಗೆ ಹಿಂದೇನು ಕೆಲಸ ಇಲ್ಲ. ಅಲ್ಲಿ BJP ಕಾರ್ಯಾಲಯಕ್ಕೆ ಹೋದ್ರವರು, ಅಲ್ಲಿ ಹೋಗಿ ಅಲ್ಲೆಲ್ಲ ಶಲ್ಯ ಹಾಕೊಂಡು BJP ಅವ್ನ ಶಲ್ಯ ತೆಗೆದು ಒಗದು ಹೋಗ್ಬಿಟ್ರು ಹೊರಗೆ. ಏನು ಒಗದು ಇದೆಲ್ಲ ಮಡಿಚೆಯಲ್ಲಿ ಹೋದ್ರು ಇಂದು ಹೋಗಿ ಅಲ್ಲೆಲ್ಲ ಅಲ್ಲಿ ಶಲ್ಯ BJP ಶಲ್ಯ ಹಾಕೊಂಡು BJP ಕಾರ್ಯಾಲಯ ಹೋಗಿ ಅಲ್ಲಿ ಸನ್ಮಾನ ಸ್ವೀಕಾರ ಮಾಡಿ ನಾವೆಲ್ಲ BJP ಸದಸ್ಯರು ಕೇಳ್ಬಿಡ್ತಾರೆ. ಮತ್ತು ಇವಂದೇನು ಉಳಿತಾವಾಗ? ಅದಕ್ಕೇನದ ಇವ ಸಂಬಂಧನಾಥ ವ್ಯಕ್ತಿ ಏನದ ತಾ ಹೋಗ್ಬಾರ್ದು. ಅಲ್ಲಿ ಏನಾಗ್ತಾ ನಕಲಿ BJP ಅವರ ತಮ್ಮ ನಕಲಿ ಅವರ್ಯಾಗ ಹೋದ್ರ ಅಲ್ಲಿ
ಅವ್ರು ಇದು ಅಲ್ಲಿ ಆಫೀಸ್ ಎಲ್ಲ ನಕಲಿ ಯೂನಿವರ್ಸಿಟಿ ಇದ್ರೆ ಇವನ್ ಬಲ್ಲಿ ಉಳಿಬೇಕಾಗಿತ್ತು ಅವರು ಅಲ್ಲಿ ಹಾಕ್ತಾರ. ಅದಕ್ಕೆ ನಾನು ಇನ್ನೊಮ್ಮೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಿಗೂ ಕೂಡ ಒಂದು ಸ್ಪಷ್ಟೀಕರಣ ಅವ್ರು ಮಾಡಬೇಕು. ಯಾಕಂದ್ರೆ ಜನರಲ್ಲಿ ದ್ವಂದ್ವ ಇದು ಆಗ್ಬಿಟ್ರೆ, ಈ ಮೊನ್ನೆ ಒಬ್ರು BRP ಶಲ್ಯ ಹಾಕೊಂಡು ಅಲ್ಲಿ ಒಂದು ಸ್ವಲ್ಪ ಹೋಸ್ಕೊಟ್ರು, ಆಮೇಲೆ ಬಿಜೆಪಿ ಅಲ್ಲಿ ಹೋಗಿ ಬಿಜೆಪಿ ಮಾಡಿದ್ರು. ಈ ರೀತಿಯಿಂದ ನಮ್ಮ ವೋಟರ್ಸ್ ಆಗಲಿ ಜನ ಇವ್ರು ಯಾವ ಪಾರ್ಟಿಯವರು ಮೆಂಬರ್ಗಳು ಬಿಜೆಪಿ ಹೋದಾರೋ BRP ಅಂದ್ರೆ ಏನು ಯಾರು ಏನು ಸುದ್ದಿ ಅನ್ನೋ ಕನ್ಫ್ಯೂಷನ್ ಆಗ್ತದ. ಅದಕ್ಕೆ ನಂದು ಒಂದು ವಿನಂತಿ ಐತಿ ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ಬಿಜೆಪಿಯ ಮುಖ್ಯಸ್ಥರಲ್ಲಿ ಇದನ್ನ ಸ್ಪಷ್ಟೀಕರಣ ಮಾಡ್ಬೇಕು. ಅವರು ಇವ್ರು ಯಾರು ಅನ್ನೋದು ಯಾಕೆ ಅವ್ರ ಕಡೆಯಿಂದ ಸ್ಪಷ್ಟೀಕರಣ ತಗೋಬೇಕು. ಇಲ್ಲಂದ್ರೆ ಇಲ್ಲ ನಾವು ಬಿಜೆಪಿ ಬಿಟ್ಟು ಹೇಳಿದ್ರೆ ಹೇಳಿಸ್ಬೇಕು, ಅವ್ರಿಗೆ ಹೇಳ್ಬೇಕು ಬೇರಾದವರು. ನಾವು ಪಕ್ಷದವರಲ್ಲ, ನಾವು ಪಕ್ಷೇತರ MLA ಏನು ಉಚ್ಚಾಟಿತ MLA, ಪಕ್ಷೇತರ ಅಲ್ಲ ಉಚ್ಚಾಟಿತ MLA ಫಾಲೋವರ್ಸ್ ನಾವು BRP ನಾವು ಇದು ನಾವು ಬಿಜೆಪಿ ಅಲ್ಲ ಅಂತೇಳಿ ಅವರೇ ಹೇಳ್ಬೇಕು. ಒಂದು ಈ ರೀತಿ ಆಗೋದ್ರಿಂದ ಏನಾಗ್ತದ, ಜನರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಚುನಾವಣೆಯ ಪಕ್ಷದ ಚಿಹ್ನೆ ಮೇಲೆ ಚುನಾವಣೆ ಆಗಿದ್ರಿಂದ ಎಲ್ಲ ಜನ ಪಕ್ಷಕ್ಕೆ ನೋಡಿ ಹಾಕಿರ್ತಾರೆ, ಕೆಲವರು ವ್ಯಕ್ತಿತ್ವ ನೋಡಿ ಹಾಕಿರ್ತಾರೆ. ಮತ್ತೆ ಹಿಂಗಾದಾಗ ಇವ್ರ ಪಕ್ಷ ನೋಡಿ ಹಾಕಿದಾಗ ಇವ ಬಿಜೆಪಿ ಸದಸ್ಯರು BRP ಸದಸ್ಯರು ಈ ರೀತಿ ಕನ್ಫ್ಯೂಷನ್ ಬಂದಾಗ್ಯದ ಬಿಜಾಪುರದಾಗೆಲ್ಲ. ಅದಕ್ಕೇನದ ಮಾನ್ಯ ನಾವು ಬಿಜೆಪಿ ಅಧ್ಯಕ್ಷರಲ್ಲಿ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ಏನದ ನೀವು ಕೂಡ ಇದು ಸ್ಪಷ್ಟೀಕರಣ ಮಾಡಿ ಅವ್ರಿಗೆ ಕರೆಸಿ ಎಲ್ಲ ಪ್ರೆಸ್ ಮೀಟ್ ಮಾಡಿ ಎಲ್ಲ ಮೇಯರ್ ಮತ್ತು ಯಾರು ಎಷ್ಟು ಮಂದಿ ಬಿಜೆಪಿ ಸದಸ್ಯರ ಆಯ್ಕೆ ಆಗ್ಯಾರ ಅವರೆಲ್ಲರ ಕಡೆ ಸ್ಪಷ್ಟೀಕರಣ ತಗೋಬೇಕು. ಸ್ಪಷ್ಟೀಕರಣ ಅದು MB ಪಾಟೀಲ್ ಮೊದಲು ಬಿಜೆಪಿಗ ಆಗಿಲ್ಲ, ಅವ್ರಾಗಿಲ್ಲ, ಮುಂದೆ ಏನಾಗ್ತಾರೆ ಇವರೆಲ್ಲರೂ ಹೋಗಿ MB ಪಾಟೀಲ್ ಬಲ್ಲಿ ಎಲ್ಲ ಬಿಜೆಪಿ ಸದಸ್ಯರು ಹೋಗಿ ಅಲ್ಲಿ ಕಾಲು ಬಿದ್ದಿದ್ದು ಇದು ಪ್ರೂಫ್ ಅದಾವಲ್ಲ, ನಮಗೊಂದು ಅವಕಾಶ ಕೊಡೋದು ಕೇಳಿ ಅವರೆಲ್ಲ ಇದನ್ನೂ ಹೋಗಿದ್ರು ಎಲ್ಲರೂ. ಇವರು ಎಲ್ಲ ಆಯ್ತು ಆದಂಗೆ ಹೋಗ್ಲಿ ಸರ್ಕಾರ ಡಿಸ್ಮಿಸ್ ಮಾಡಿಬಿಟ್ಟಿದ್ರು, ಎಲ್ಲರಿಗೆ ಇದು ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೇನದ ಅವ್ರು ಹೋಗಿ ಮತ್ತೆ ಹೋಗಿ MB ಪಾಟೀಲ್ ಸಾಹೇಬ್ ಬಳಿ ಹೋಗಿ ಅದೊಂದು ಸ್ವಲ್ಪ ಏನಾರ ಮಾಡಿ ನಮಗೆ ಸ್ವಲ್ಪ ಇದು ಮಾಡಿಸ್ಕೊಡ್ರಿ ಎಲ್ಲ ಅವರು ಬಿಜೆಪಿ ಎಲ್ಲ ಸದಸ್ಯರು ಹೋಗಿ ಬೆಂಗಳೂರಾಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ನಿವಾಸ ಹೋಗಿ ಇದು ಮಾಡಿ ಬಂದಿದ್ದು ನಮ್ಮಲ್ಲಿ ಈ ರೀತಿ ಇದ್ದಾಗ ಅವರು ಇದು ಮಾಡ್ಕೋಬೇಕು. ಏನಲ್ಲಿ ಅಲ್ಲಿ ಒಬ್ರು ಬಿಜೆಪಿ ಇದ್ರು ಇಲ್ಲ, ನಮ್ಮ ನಾಯಕರು ಕಾಂಗ್ರೆಸ್ ನಾಯಕರು, ಯಾಕಂದ್ರೆ ಬಿಜೆಪಿ ಆಗ್ಯದ ನಮ್ಮ ನಾಯಕರು ಬರೋದಿಲ್ಲ, ಅಲ್ಲೇ ಬರ್ತಾರೆ. ಬಿಜೆಪಿ ಅವ್ರು ಬಂದಾಗ ಸಂಸದರಿಲ್ಲ, ಅಲ್ಲಿ ಯಾರು ಬಿಜೆಪಿ ಜಿಲ್ಲಾಧ್ಯಕ್ಷ ಇಲ್ಲ, ನಗರಾಧ್ಯಕ್ಷ ಇಲ್ಲ, ಯಾರು ಇಲ್ಲ ಅಲ್ಲಿ. ಇದಕ್ಕೆ ನಡು ಕೂತ್ ಇವರು ತಗೊಂಡು ಇವ ಹೋಗ್ಯಾನಲ್ಲಿ. ಅದಕ್ಕಾಗಿ ಏನದ ಇದು ಸ್ಪಷ್ಟೀಕರಣ ಕೊಡಬೇಕು. ಮತ್ತೆ ಯತ್ನಾಳ್ ಈ ರೀತಿ ಜನರಿಗೆ ಹುಚ್ಚಿಸೋದಾಗ್ಲಿ, ಅಕಾಡೆಮಿ ಜನರಿಗೆ ಹುಚ್ಚಿಸಬಾರ್ದು. ಆ ಮೆಂಬರ್ ಅಕಾಡೆಮಿ ಅದೇ ಅವನಿಗೂ ಇದು ಇದನ್ನೇ ಇದು ಅಸೇನೇ ಇದು ಯತ್ನಾಳ್ ಇಲ್ಲಿ ಅವ್ನಿಗೆ BRP ಹಾಕೊಂಡ್ರ ಶಾಲೆ, ಮತ್ತೆ ಅವನಿಗೆ ಹೋಗೋಣನೆ ಶಲ್ಯ ತೆಗೆದು ಒಗದು ಅಲ್ಲಿ ಬಿಜೆಪಿ ಆಫೀಸ್ಗೆ ಹೋಗಿ ಬಿಜೆಪಿನ ಶಲ್ಯ ಹಾಕೊಂಡಾಗ ಇವಂದ್ರೆ ಏನು ಮರ್ಯಾದೆ ಉಳಿತು ಯತ್ನಾಳ್. ಅದಕ್ಕಾಗಿ ಏನದ ನಾನು ಈ ಒಂದು 3 ವಿಷಯ ಬಗ್ಗೆ ತಮಗೆ ಸ್ಪಷ್ಟೀಕರಣ ನೀಡಲಿಕ್ಕೆ ನಾವು ಪ್ರತಿಪಕ್ಷ ನಾವು ತೆಗೆದಿದ್ದಾಗಿದ್ದೀವಿ. ಅದಕ್ಕೆ ಏನಾದರೂ ಇದ್ರ ಬಗ್ಗೆ ಹೇಳ್ಬೇಕಾ ನಾವು ಆಫೀಸ್ ಸಾಹೇಬ್ರಿಗೆ ನಾವು ಯಾಕೆ ಕೆಟ್ಟ ಮನಸ್ಸಾಗ್ತು ಅಂದ್ರೆ ಈ ರೀತಿ ಆಗೋದ್ರಿಂದ ಇವ ಒಬ್ಬ ಕೆಟ್ಟ ಮಾತಾಡೋದ್ರಿಂದ ಇಡೀ ಎಲ್ಲ ಕುಟುಂಬಕ್ಕೆ ಸಹಿತ ಜನರಿಗೆ ಆ ರೀತಿ ಹೇಳ್ಬೇಕಾಗ್ತದೆ ಅನಿವಾರ್ಯ ಅನಿವಾರ್ಯ ಆಗಿಬಿಟ್ಟದು. ನೀವು ಕೇಳಾಕತ್ತೀರಿ ಮತ್ತು ನೀವೇ ಮೊದಲು ಚಾಲೂ ಮಾಡಬೇಕಲ್ಲ. ಈಗ ನೀವು ಜನರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಿ? ನೀವು ಒಂದು ಹಿಂದೂ ಲಿಂಗಾಯತ ಧರ್ಮದ ಮುಖಂಡರಿದ್ದೀರಿ, ಹೌದಾ? ಮತ್ತು ನೀವು ಮುಸ್ಲಿಮರ ಯುವಕರಿಗೆ ಲಗ್ನ ಮಾಡಿ 5 ಲಕ್ಷ ರೂಪಾಯಿ ಕೊಡ್ತೀನಿ ಹತ್ತಿರಲ್ಲ, ಯಾಕೆ ನಿಮ್ಮ ಮನ್ಯಾಗ ನಿಮ್ಮ ಮಗ ಇಲ್ವಾ? ಅಲ್ಲಿಂದ ಸ್ಟಾರ್ಟ್ ಮಾಡ್ರಲ್ಲ. ನಿಮ್ಮ ಲಗ್ನ ಮಾಡ್ಕೋಬೇಡ ಅಂತ ಯಾರು ಹೇಳ್ತಾರೆ? ನಿಮ್ಮ ಮಗನಿಂದ ಸ್ಟಾರ್ಟ್. ಬೇರೆ ಇನ್ನೋಸೆಂಟ್ ಹಿಂದೂಗಳಿಗೆ ಯಾಕೆ ಇದು ಮಾಡ್ತೀರಿ? ಯಾವಾಗ ನೀವು ಒಂದು ಧರ್ಮದ ಬಗ್ಗೆ ಮಾತಾಡ್ತೀರಿ, ಮಾತಾಡೋಕ್ಕಿಂತ ಪೂರ್ವದಲ್ಲಿ ನೀವು ಯೋಚನೆ ಮಾಡಬೇಕು. ಅಥವಾ ನಿಮ್ಮ ಮಂದಿಗೆ ಉಪದೇಶ ಕೊಡೋಕ್ಕಿಂತ ಮೊದಲು ನಿಮ್ಮ ಮನೇಲಿ ಚಾಲೂ ಮಾಡಬೇಕಲ್ಲ. ಯಾಕೆ ನಿನ್ನ ಮಗ ಇಲ್ವಾ? ನಿನ್ನ ಮಗಗೆ ಮಾಡಲ್ಲ, ನಿನಗೆ ಸಿಗ್ಲಿಕ್ಕೆ ನಾವು ತಂದು ಕೊಡ್ತು, ಅದೇನು ತಪ್ಪಿಲ್ಲಲ್ಲ ಲಗ್ನ ಮಾಡ್ಕೊಡ್ತು. ಒಮ್ಮೆ ನೀವು ಅದು ಒಂದು ಸ್ಪಷ್ಟೀಕರಣ ಕೊಡು. ಒಂದು ಲವ್ ಜವಾದ್ ಬಗ್ಗೆ ಅಪೋಸ್ ಮಾತಾಡ್ತೀವಿ, ಒಬ್ಬ ಲವ್ ಜವಾದ್ ಮಾಡತ್ತೆ ಹೇಳ್ತೀವಿ. ನೇನು ಲವ್ ಜವಾದ್ ಮಾಡಬೇಕು, ಏನು ಲವ್ ಜವಾದ್ ಮಾಡಬಾರ್ದು, ಮೊದಲು ಇದು ಸ್ಪಷ್ಟೀಕರಣ ಕೊಡು. ಒಮ್ಮೆ ಹಿಂದೂ ಲಿಂಗಾಯತ ಐತಿ, ನೀ ಹಿಂದೂ ಲಿಂಗಾಯತ ಅದೇನೋ ಡೌಟ್ ಐತೆ ನಮ್ಗೆ. ಒಂದು ದಿವ್ಸನೂ ಇವತ್ತು ಹಚ್ಕೊಂಡು ನೋಡಿಲ್ಲ, ಒಂದು ದಿವ್ಸನೂ ಲಿಂಗದ ಪೂಜೆ ಮಾಡಿದ್ದು ನೋಡಿಲ್ಲ. ನೀವು ಲಿಂಗರೇ ಹಾಕ್ಕೊಂಡಿದ್ದಾರಪ್ಪ. ನೀ ಬೇರೆ ಧರ್ಮ ಬಗ್ಗೆ ಮಾತಾಡ್ತೀನಿ, ನೀನು ಧರ್ಮ ಬಗ್ಗೆ ನೀನು ಯಾಕೆ ಮಾತಾಡ್ತಾ ಇಲ್ಲ? ಮುಸ್ಲಿಂ ಹುಡುಗ್ಯಾರ ನಿನಗೆ ಸಿಗ್ತಾರ, ಮಾಡ್ಕೋತಿ ಮಾಡ್ಕೊ. ಎಷ್ಟು ಮಂದಿ ಮಾಡ್ಕೊಂಡ್ರು, ಎಷ್ಟು ಮಂದಿ ಬಿಟ್ಟಿರಿ? ಯಾಕೆ ಇನ್ನು ಮುಸಲ್ಮಾನರು ಹಿಂದೂ ಹುಡುಗ್ಯಾರಿಗೆ ಲಗ್ನ ಮಾಡ್ಕೊಂಡಿಲ್ಲ? ಅವ್ರ ಮಂದಿಗೆ, ಇನ್ನೋಸೆಂಟ್ ಮಂದಿಗೆ ನೀನು ಅವ್ರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡೋಕ್ಕಿಂತ ಮೊದಲ ನಾನೇ ಮಾಡ್ಕೊಂಡಿನ ಅಂತ ಮಾಡಿ ತೋರಿಸಲ್ಲ. ಯಾಕೆ ತಾಕತ್ತಿಲ್ಲ ನಿಂಗೆ?
ನಿನ್ನ ಮಕ್ಕಳ ಲಂಡನ್ಗೆ ಹೋಗ್ಬೇಕು, ಅಮೇರಿಕಾಗೆ ಹೋಗ್ಬೇಕು, ಬೇರೆ ಮಕ್ಕಳು ಹೋಗಿಲ್ಲ ಜೈಲ್ನಾಗ ಹೋಗ್ಬೇಕಾ? ನಿನ್ನ ಮಕ್ಕಳಿಗೆ ಯಾಕೆ ಮಾಡೋದಿಲ್ಲ? ನೀ ಬೇರೆ ಹಿಂದೂ ಅಮಾಯಕ ಹಿಂದೂಗೆ ಯಾಕೆ ನೀ ಬಲಿಪಶು ಮಾಡ್ತಾ ಇದ್ದಿ? ಲಗ್ನ ಯಾರೇ ಮಾಡಲಿ, ಪ್ರೀತಿ ಮಾಡಲಿ, ಅದು ಮಾಡಲಿ, ಲಗ್ನ ಮಾಡ್ಕೊಳ್ಳಿ, ಅದು ಅರೇಂಜ್ ಮಾಡ್ಕೊಳ್ಳಿ, ಏನು ತಕರಾರು ಇಲ್ಲಲ್ಲ ಅದಕ್ಕೆ. ಇದು ಹಿಂದೂಸ್ತಾನ ಅದ, ಹಿಂದೂಸ್ತಾನ ಒಳಗೆ ಎಲ್ಲರಿಗೂ ಇದು ಅದ, ಯಾವ ರೀತಿ ಅವ್ರಿಗೆ ಮನಸ್ಸಿಗೆ ಬರ್ತಾರೋ ಮಾಡ್ಕೊಳ್ಳಿ. ಬಟ್ ಅಮಾಯಕ ಹಿಂದೂಗಳಿಗೆ ನೀವು ಪ್ರೋತ್ಸಾಹ ಕೊಟ್ಕಿಸಿ ಅವ್ರಿಗೆ 5-5 ಲಕ್ಷ ರೂಪಾಯಿ ಕೊಡ್ತೀವಿ. ಎಷ್ಟರೇ ರೊಕ್ಕ ಅದಾವೆ ನಿನ್ನ ಬಲ್ಲಿ? ಆಯ್ತು, ಲಗ್ನ ಆಗ್ಲಕತ್ತಿಲ್ಲ, ತೊಗೊಂಡು ಬರ್ತೀವಿ, ನಾವೇ ಮಾಡ್ಕೊಡ್ತೀವಿ, ರೊಕ್ಕ ಅದಾವ ಅಟ್ಟ ಅದುವರೆ ಹೇಳ್ಬಿಡು ಒಮ್ಮೆ, ಎಷ್ಟು ಅದಾವೆ ಇಟ್ಟು ಮಂದಿಗೆ ಕರ್ಕೊಂಡು ಬರೋದಕ್ಕೆ ಸಾಮಾಜಿಕವಾಗಿ ಲಗ್ನ ಮಾಡಿಬಿಡು ನೀವು. ರಾಮ ಮಂದಿರ ಮುಗೀತು, ಅದು ಮುಗೀತು, ಎಲ್ಲ ಮುಗೀತು, ಈಗ ಇದು ಚಾಲು. ಅವ್ರು ಮಾತಾಡ್ರೆ ನೀವು ಮಾತಾಡೋದು ಸರ್. ಮತ್ತು ಮಾತಾಡ್ಲಕ್ಕಂದ್ರೆ ಸುಮ್ಮ ಕೂತಾರೆ ಏನು ಹೇಳ್ತೀರಿ ನೀವು? ಏನೂ ಇಲ್ಲ ನಿಮ್ಮಲ್ಲಿ, ಏನು ದಮ್ಮಿಲ್ಲ ಏನಂತ ಕೇಳ್ತೀರಿ ನೀವೇ? ಮಾತಾಡ್ಲಿಕ್ಕಂದ್ರೆ ನೀವು ಏನು ಹೇಳ್ತೀರಿ? ಏನು ರೀ ನೀವು ಎಲ್ಲರೂ ಮುಸಲ್ಮಾನ್ ಸತ್ತೀರಿ ಏನಂತ ಕೇಳ್ತೀರಿ? ಮತ್ತು ಮುಸಲ್ಮಾನ ಬಗ್ಗೆ ಮಾತಾಡಕತ್ತಾನು ಇವ ಮಾಡೋದು ಅಂದ್ರೆ ಏನು ಕೆಲಸ ಮಾಡಬೇಕಾಗಿತ್ತು? ವಿಧಾನಸಭಾನಲ್ಲಿ ಏನು ಕೇಳಬೇಕಾಗಿತ್ತು? ಇದೇ ಮೊನ್ನೆ ನಿಮ್ಗೆ ಮಳೆ ಆಗಿದ್ದು ವಿಜಯಪುರ್ನಾಗ, ರಾಮನಗರ ಹೋಗಿ ಜಲ್ನಗರ ಆಗಿತ್ತು, ಕರ್ನಾಟನಗರ ಪೂರ ಇದು ಆಗಿತ್ತು, ತಾಜ್ ಬಡಿ ಪೂರ ಇದು ಆಗಿತ್ತು, ಕೌಜಲ್ಗಿ ನಮ್ಮ ಯಾವುದು ಶಾಪೇಟ್ ಏರಿ, ಜುಮಾ ಮಸೀದ್ ಏರಿಯಾ ಪೂರ, ಆಮೇಲೆ ಏನು ಗಚ್ಚಿನಕಟ್ಟಿ ಕಾಲನಿ, ಇವು ಎಲ್ಲ ನೀರೊಳಗೆ ನಿಂತಾವೆ. ಎಲ್ಲರೂ ಹೋಗಿದ್ದೀಪ್ಪ. ಅದೇ ಪ್ರಸ್ತಾವನೆ ವಿಧಾನಸಭೆನಾಗ ಯಾಕೆ ಮಾಡಿಲ್ಲ? ಅಲ್ಲ ಖಾದ್ರಿ ವಕೀಲ್ ಬೇಕಾ? ನಿನಗೆ ಬಯವ್ರು ಅಲ್ಲೇ ಬೇಕಾ? ನೀನು ಬೈದಾಗಿ ನೀವು ಅವ್ರಿಗೆ ವರ್ಷ ತೆಗಿತಿ, ಆದರೆ ಎಲ್ಲರೂ ಹೆಸರು ತೊಗೋಬೇಕು, ಎಲ್ಲರೂ ಬೈಲಾಕ ಚಾಲೂ ಮಾಡ್ತಾರೆ ನಿಂಗೆ. ನೀನು ಅಲ್ಲಿ ಹೋಗಿ ವಿಧಾನಸಭೆನಾಗ ಯಾರಿಗೆ ಏನು ಕೇಳಬೇಕಾಗೈತಿ, ಏನು ಪ್ರಶ್ನೆ ಬರಬೇಕಾಗೈತಿ, ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ, ಏನು ಕರೆಂಟ್ ಡೆವಲಪ್ಮೆಂಟ್ ಆಗಿಲ್ಲ, ಎಲ್ಲೆಲ್ಲಿ ಆಗಿಲ್ಲ, ಏನೇನು ನಾವು ಇದು ಮಾಡಿದ್ದು, ಅದು ಯಾಕೆ ನಾವು ಮಾಡಿಲ್ಲ ಅಂತ ಅದ್ರ ಬಗ್ಗೆ ಕೇಳಬೇಕಾಗಿತ್ತಲ್ಲ. ನೀನು ಬೈದವ್ರ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೆ ನೀವು. ಈಗ ಗೊತ್ತಿವ್ರೆ, ಒಂದು ಬಸವನಗೌಡ್ರೆ ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಹೇಳಿ. ಕಾಂಗ್ರೆಸ್ನ ಸಚಿವರು ಹೆಲ್ಪ್ ಮಾಡಿದ್ದಾರೆ ಅಂತ ಅದು ಕಾಂಟ್ರೋಲ್ ಮಾಡಿದ್ದಾರೆ, ಶಿವನ್ ಕಾಂಟ್ರೋಲ್ ಇಲ್ಲ. ಅವರು ಇಲ್ಲ, ಅವ್ರ ಬಳಿ ತಾಕತ್ತದಲ್ಲ ಹೇಳೋದು, ಮತ್ತು ಅವರೇ ಸ್ಪಷ್ಟೀಕರಣ ಕೊಡಲ್ಲ. ಅದು ಪ್ರಶ್ನೆ ನಮ್ಗೆ ಯಾಕೆ? ನೀವು ಅವ್ರಿಗೆ ಕೇಳಬೇಕಲ್ಲ. ಕೇಳ್ದ ಅಲ್ಲ ರೀ ನಿಮ್ಗೆ ಈ ಪ್ರಶ್ನೆ ಹಾಕಿದಾರ ಅವರು. ಅಲ್ಲ ನಮ್ಗೆ ಯಾಕೆ ಹೇಳ್ತಾರೆ ರೀ ಅವರು? ಅವ್ರಿಗೆ ಮಾಡಿ ಅವ್ರು ನಮ್ಗೇನು ಗೊತ್ತದು? ಅವ್ರಿಗೆ ಹೇಳ್ಯಾರಲ್ಲ, ಅವರೇ ಸ್ಪಷ್ಟೀಕರಣ ಕೊಡಲ್ಲ. ಈಗ ವಿಧಾನಸಭಾನಾಗ ಹೋಗಿ ಸುಳ್ಳು ಮಾತಾಡ್ತಾರೆ, ಇಟ್ಟು ಕೇಸ್ ಅದಾವ ಅವ್ರ ಮ್ಯಾಗೆ. ಯಾಕೆ ಇಟ್ಟು ಕೇಸ್ ಅದಾವಲ್ಲ, ಅವ್ರಿಗೆ ಯಾಕೆ ನೀವು ಇದು ಮಾಡಿಲ್ಲ? ಅದೇ ಹೇಳ್ಬೇಕಾಗಿ ನನ್ನ ಮ್ಯಾಗ ಇಟ್ಟು ಕೇಸ್ ಅದ ಬಹಿರಂಗಾಗಿ ನೀನು ಹೇಳ್ತಿಯಲ್ಲ. ಇಲ್ಲಿ ನನ್ನ ಮ್ಯಾಗ ಇಟ್ಟು ಕೇಸ್ ಅದಾವ, ಇನ್ನ ಇಟ್ಟು ಕೇಸ್ ಅದಾವ ಕಿಸಿ, ನಿನ್ನ ಮೇಲೆ ಕೇಸ್ ಇಟ್ಕೊಂಡು ಕಿಸಿ ನೀನು MLA ಇದು ಯಾಕೆ ಇಟ್ಲಿತ್ತಿದ್ದಿ? ಮೊದಲು ನಿನ್ನ ಮೇಲೆ ನೈತಿಕತೆ ಬೇಕಲ್ಲ, ನಿನ್ನ ಮೇಲೆ ಅದ್ರ ಬಗ್ಗೆ ಬೇಕಲ್ಲ. ನೋಡ್ರಿ, ಯಾವಾಗಲೂ ನಾವು ಹೇಳೋಕ್ಕಿಂತ ಪೂರ್ವದಲ್ಲಿ ಮೊದಲು ನೋಡ್ಬೇಕು, ಇಲ್ಲಿ ಏನು ಮಾಡಿದ್ದಿ, ಬಿಜಾಪುರ್ನಾಗ ಏನು ಸಮಸ್ಯೆ ಅದ, ಬಿಜಾಪುರ ನೀರಿಂದ ಏನು ಸಮಸ್ಯೆ ಅದ, ರೋಡಿಂದ ಏನು ಸಮಸ್ಯೆ ಅದ, ಲೈಟಿಂದ ಏನು ಸಮಸ್ಯೆ ಅದ, ಡ್ರೈನೇಜ್ ಏನು ಸಮಸ್ಯೆ ಅದ, ಅದರ ಬಗ್ಗೆ ಮಾತಾಡಬೇಕಾಗಿತ್ತು. ಮತ್ತು ಹಿರಿಯ ರಾಜಕಾರಣಿ ಅಂತ ಅನಿಸ್ಕೋತಿ, ಮತ್ತು ಹಿರಿಯ ರಾಜಕಾರಣಿ ಅಲ್ಲಿ ಮಾತಾಡೋದು ಜಗಳದ ಮಾತಾಡ್ತಾ, ಮತ್ತು ನಿನ್ನ ಬಗ್ಗೆ ಬೈದಕ್ಕೆ ಅದಕ್ಕೆ ನೀವು ಹೋಗಿ ಸಿಟ್ಲಿ ಅದೇ ಮಾತಾಡ್ತಿ. ನೀವು ಮಾತಾಡಪ್ಪ, ನಿನಗೆ ಬ್ಯಾಡ ಅನ್ನೋದಿಲ್ಲ. ಖಾದ್ರಿಗೂ ಡಿಸ್ಕ್ವಾಲಿಫೈ ಮಾಡಿ, ನೀನು ಡಿಸ್ಕ್ವಾಲಿಫೈ ಆಗಿ, ಏನು ಸಮಸ್ಯೆ ಇಲ್ಲ. ಬಟ್ ಖಾದ್ರಿದ ವಿಷಯದ ಅಲ್ಲಿ ತಗೊಳ್ಳುವಂಥ ಅವಶ್ಯಕತೆ ಏನಿತ್ತು? ಅಲ್ಲಿ ಬಿಜಾಪುರ ನೀರಾಗಿ ನಿಂತೈತಿ, ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಿಲ್ಲ? ನೀವು ಲಿಂಗಾಯತ್ ಅಂದಾಗ ಲಿಂಗಾಯತ್ ಸಮಾಜಕ್ಕೆ ಮೋಸ ಮಾಡಕತ್ತಿಲ್ಲ. ಈಗ ಸರ್ಕಾರಿ ಅಭಿಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಯಾರು? ಖಾದ್ರಿ ವಕೀಲರು ಮಾಡಲಿ. ಅದಕ್ಕೆ ಅದು ನೀ ನೇಮಿಸಿದೆ ಅನ್ನೋದು. ಹಾಂ, ಅವ್ರನ್ನ ಸರ್ಕಾರದ ವಕೀಲರಾಗಿ ಕೆಲಸ ಮಾಡೋದ್ರಿಂದ ನ್ಯಾಯಯುತವಾಗಿ ನ್ಯಾಯ ಸಿಗಂಗಿಲ್ಲ. ಹಾಗಾಗಿ ಅವರು ತಡಿಪಾರಿದ್ದಾರೆ, ಆಮೇಲೆ ರೌಡಿ ಶೀಟರ್ ಇದ್ದಾರೆ, ಕೊಲೆ ಕೇಸುಗಳಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಅವ್ರನ್ನ ಹೊರಗಡೆ ವೆರಿ ಗುಡ್. ನೀವು 50 ಕೇಸ್ಗಿಂತ ಜಾಸ್ತಿನೇ ಆಗಿದ್ದೀರಿ. MLA ಇಲ್ಲದ ಕಾರಣ ನಿಮ್ಗೇನು ಮಾಡೋಕ್ಕಾಗತ್ತಿಲ್ಲ. MLA ತಳಗೆ ಇಳಿಯಲ್ಲ, ನಿಂದು ಏನು ಯಾಕೈತಿ ಗೊತ್ತಾಕೈತಿ. MLA ಕೆಳಗೆ ಇಳಿ, ಅವಾಗ ಗೊತ್ತಾಕೈತಿ ಯಾವ ಕೇಸ್ ಆಗಿದ್ದು. ಅಲ್ಲಿ ಹೋಗಿ ಬೆಂಗಳೂರಿನಾಗ ರೊಕ್ಕ ಕೊಟ್ಟು ಎಲ್ಲ ಇದು ಮಾಡಿ ಎಲ್ಲ ಮುಗಿಸ್ಕೊಂಡು ಬರ್ಲಾಕತ್ತಿದ್ದಿ. ಮತ್ತು ನೀವು ಕೇಸ್ನು ನಡೋದಿಲ್ಲ. ಕೇಸ್ ಮಾಡ್ಬೇಕು, ಪರ್ಮಿಷನ್ ತೊಗೋಬೇಕು ನಾವು. ಅದು ಎಲ್ಲ ಆಗ್ಬೇಕು. ನೀನು MLA ತೆಗಿಯಲ್ಲ, MLA ಆಗೋಗಿ ಇವನು ಪಬ್ಲಿಕ್ ಸರ್ವಂಟ. ನೀನು ಜನ ಆರಿಸಿ ತೊಗೊಂಡು ಬಂದಲ್ಲ. ಇವನು ಪಬ್ಲಿಕ್ ಸರ್ವಂಟ ಅಲ್ರಿ, ಅವನಿಗೆ ನಾಮಿನೇಟ್ ಮಾಡ್ಯಾರ. ನೀನು ಜನ ಆರಿಸಿ ತೊಗೊಂಡು ಬಂದಲ್ಲ. ನೀನು ಜನ ಆರಿಸಿ ತೊಗೊಂಡು ಬಂದು ಜನರಿಗೆ ಮೋಸ ಮಾಡತ್ತಿದ್ದಿಲ್ಲ. ನೀನು ಮೊದಲು ಅದು ನಿನಗೆ ಇದು ಆಗಲಿ, ಡಿಸ್ಕ್ವಾಲಿಫೈ ಆಗಲಿ, ಏನು ಸಭಾಪತಿ ಬಳಿ ಮನವಿ ಮಾಡ್ತೀವಿ. ಎಷ್ಟು ಕೇಸ್ ಇದ್ದಾಗ, ಕ್ರಿಮಿನಲ್ ಇದ್ದಾಗ ಇವನಿಗೆ ಮೊದಲೇ ಇದು ಮಾಡ್ರಿ ಅಂತ ಹೇಳ್ತೀವಿ. ವಜಾ ಮಾಡಿರಿ.
ಮಾಡೋಣ ಇವ್ನಿಗೆ ಗೊತ್ತಾಗ್ತೈತಿ. ಎಷ್ಟು ಜವಾಬ್ದಾರಿ ಅದಲ್ಲ ಅವನಕ್ಕಿಂತ ಹೆಚ್ಚು ಜವಾಬ್ದಾರಿ ಸ್ಥಾನ ಮೇಲೆ ಯತ್ನಾಳ್ ಅದಾರ. ಈಗ ನೀ ಶಾಸಕ ಇದ್ದಾಗ ನಿನ್ನ ಮೇಲೆ ಏನು ಇದು ಮಾಡಕ್ ಆಗೋದಿಲ್ಲ. ಗೊತ್ತಲ್ಲ ಅವನಿಗೇನು ಕಾನೂನು ದಾರಿ ಅದ ನಾನು ಕಾನೂನು ಪ್ರಕಾರ ಈಗ ಸದ್ಯಕ್ಕೆ ಅವ್ನಿಗೆ ಇದು ಪರ್ಮಿಷನ್ ತಗೋಬೇಕು ಮಾಡ್ಬೇಕಲ್ಲ. ಈಗ ಸ್ಪಷ್ಟ ಅವನು ಸೇಮ್ ಇದ್ರ ಮೇಲೆ ಅವನು ಒಂದು ಸಂವಿಧಾನಾತ್ಮಕ ಹುದ್ದೆ ಮೇಲೆ ಅದಾನ ಏನು ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಇಬ್ಬರನ್ನು ವಜಾಗೊಳಿಸಿರ್ತೀರಿ. ಇಬ್ರು ವಜಾಗೊಳಿಸೋದಿಲ್ಲ ಇವ್ರಿಗೆ ವಜಾ ಆಗ್ಲಾಕ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಎಲ್ಲ ಕೋರ್ಟ್ ಒಳಗೆ ಅವ ಎಷ್ಟು ಹೇಳ್ಯಾರಲ್ಲ ಅದು ಎಲ್ಲ ಇದು ಆಗ್ಯಾವ ಬಿಡ್ರಿ ಅದು ಎಲ್ಲ ಒಂದು ನಾಮಿನೇಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವ್ಯಾವ ರೀತಿ ನಾವು ಏನು ತಗೋಬೇಕಾಗ್ಲಿಕ್ಕೆ ಕಾನೂನು ಪ್ರಕಾರ ತಗೊಂಡಿದ್ದದ. ಅದಕ್ಕೆ ನೀ ಅಂದ್ಗೆ MLA ಆಗಿ ನೀವು ಎಷ್ಟು ಬೈತಿ ಎಷ್ಟು ಇದು ಮಾಡ್ತಿ, ನೀನು ಒಂದು ಸಂವಿಧಾನ ಬದ್ಧರಾಗಿ ನೀವು ಮನುಷ್ಯದಲ್ಲಿ ಸಂವಿಧಾನ ಬರೆಯವ್ರು ಅದಿರಿ. ಮತ್ತು ಅದನ್ನ ನೀವೇ ಬರೆಯವ್ರೆ ಮುರಿತೀರಂದ್ರೆ ಜಿಲ್ಲಾ ನ್ಯಾಯಾಧೀಶರು ಜಿಲ್ಲಾಧಿಕಾರಿ ಅವರೇ ರೆಫರ್ ಮಾಡಿ ಕೊಟ್ಟಿರ್ತಾರ ರೆಕಮೆಂಡ್ ಮಾಡಿ ಇದೆಲ್ಲ ಮುಂದೆ ಮತ್ತೆ ಏನಾದ್ರು ಬಸವನಗೌಡರ ಮೇಲೆ ಕಾನೂನು ಕ್ರಮ ತೋತಿರೋ ಅಥವಾ ಏನಾದ್ರು ಕೇಸ್ ಹಾಕ್ತಿರೋ? ನೋಡ್ರಿ, ಕಾನೂನು ಕ್ರಮನೂ ತಗೋತೀವಿ, ಕೇಸ್ನು ಹಾಕ್ತೀವಿ, ಹೋರಾಟನೂ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಈಗಂತೂ ಎಲ್ಲದಕ್ಕೆ ಸಿದ್ಧರಿದ್ದೀವಿ ನಾವು. ಈಗ ಸರ್ಕಾರ ಅದ್ರ ಮ್ಯಾಗ ಕ್ರಮ ತೊಗೊಂಡಿಲ್ಲ, ಕಾನೂನು ಅದ್ರ ಮ್ಯಾಗ ಕ್ರಮ ತೊಗೊಲಿಕ್ಕಂದ್ರೆ ಅದು ಏನು ಮಾಡ್ಬೇಕನ್ನೋದು ನಾವು ವಿಚಾರ ಮಾಡಿ ಮಾಡ್ತೀವಿ. ಯಾಕಂದ್ರೆ ಪದೇ ಪದೇ ಎಲ್ಲ ರೀತಿಯಿಂದ ಕೇಳ್ಕೊಳ್ಳೋದಾಯ್ತು ಹೇಳ್ಕೊಳ್ಳೋದಾಯ್ತು. ಈಗ ಮಾನ್ಯ ಉಸ್ತುವಾರಿ ಸಚಿವರ ಬಳಿ ಹೋಗಿ ನಾವು ಮನವಿ ಮಾಡ್ಕೋತೀವಿ, ಅವ್ರು ಏನು ನಿರ್ಣಯ ತಗೋತಾರೆ ನೋಡ್ತೀವಿ. ಅದು ಎಲ್ಲ ಸಮಾಜದವ್ರು ಕೂಡ್ಕಿ ಸಮಾಜ ಏನು ನಿರ್ಣಯ ಮಾಡ್ತೈತಿ ಅದ್ರ ಬಗ್ಗೆ ನಾವು ಸಮಾಜ ಕೂಡ ನಿಂದಿರಬೇಕಾಗತ್ತೆ. ಥ್ಯಾಂಕ್ ಯು.